ಮಾಸ್ಟರ್ ಪ್ಲಾನ್ ಅನ್ನ ಮಾಡಿರುವಂತದ್ದು ಯಾರು? ಇದೇ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಆಡಳಿತ ಮಂಡಳಿ. ಕೇವಲ ರಸ್ತೆ ವಿಷಯ ಬರುವಾಗ ಮೋರಿಯಲ್ಲಿ ಕೂತು ಮಾತಾಡುವವರು ಅಂತೇಳಿ ಮಾತ್ರ ಅವರು ಹೇಳ್ತಾರೆ. ರಸ್ತೆ ಮಾಡಿ ತಡೆಗೋಡೆ ಮಾಡಿ ಹೊರಗೆ ಹಾಕುವುದಂದ್ರೆ ನಮಗೆ ಆ ರಸ್ತೆಯ ಅವಶ್ಯಕತೆ ಉಂಟಾ? ದೇವಾಲಯದ ಜಾಗದಲ್ಲಿ ಒಂದು ಸಾರ್ವಜನಿಕ ರಸ್ತೆ ಆಗ್ತಾ ಉಂಟು. ಬಹಳ ಬೇಸರದ ವಿಷಯ. ನಾವೆಲ್ಲರೂ ಮಹಾಲಿಂಗೇಶ್ವರನ ಭಕ್ತರಾಗಿ ಶ್ರದ್ಧೆ ಭಕ್ತಿಯ ಕಾರ್ಯಕ್ಕೋಸ್ಕರ ನಾವು ಇಲ್ಲಿ ಸೇರಿದ್ದೇವೆ ಹೊರತು ಯಾರು ಕುರ್ಚಿಗೋಸ್ಕರ, ನಾವು ಯಾರೋ ಪದವಿಗೋಸ್ಕರ ಇಲ್ಲಿ ಇವತ್ತು ಸೇರಿರ್ತಕ್ಕಂಥದ್ದಲ್ಲ. 1 ಇಂಚು ಜಾಗವನ್ನ ಕೂಡ ಮಹಾಲಿಂಗೇಶ್ವರನ ಜಾಗವನ್ನ ಬಿಟ್ಟು ಕೊಡೋದಕ್ಕೆ ನಾವು ಸಿದ್ಧರಿಲ್ಲ. ಇವತ್ತು 100ಕ್ಕಿಂತ ಮೇಲೆ ನಾಳೆ ಅಗತ್ಯ ಬಿದ್ದರೆ 1000 ಜನ ಬೇಕಾದ್ರೂ ಸೇರಿಸುವಂತ ಶಕ್ತಿ ಮಹಾಲಿಂಗೇಶ್ವರನಿಗೆ. ಭಕ್ತಾದಿಗಳು ಸೇರಿ ಈ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದೇವೆ. ಈ ಸಭೆಗೆ ಬಂದಂತ ಎಲ್ಲ ಭಕ್ತಾಭಿಮಾನಿಗಳು ತಮ್ಮ ತಮ್ಮ ಆಸನದಲ್ಲಿ ಸ್ವೀಕಾರ ಮಾಡಬೇಕು ಅಂತೇಳಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಇಂದಿನ ಈ ಒಂದು ಸಭೆಗೆ ಮುಖ್ಯ ಅತಿಥಿಗಳಾಗಿ ಬಂದಂತ, ಅಂದ್ರೆ ನಾವು ಈ ಸಭೆಯನ್ನು ಒಂದು ಸಭೆ ಅಂತೇಳಿ ಮಾಡುವುದಿಲ್ಲ, ಅಂದ್ರೆ ಬಂದವರಲ್ಲಿ ಒಂದು ಪ್ರಮುಖರನ್ನು ನಾವು ಈ ಒಂದು ವೇದಿಕೆಗೆ ಕರೆದು ಅವರ ಸಮಕ್ಷಮ ನಾವು ಎಲ್ಲ ಚರ್ಚೆ ಮಾಡಲಿಕ್ಕಿದ್ದೇವೆ. ಮುರಳೀಕೃಷ್ಣ ಹಸಂತರ್ಕ VHPಯ ಮುಖಂಡರು, ಮಾಧವ ಸ್ವಾಮಿ ಇವರು ಅಯ್ಯಪ್ಪ ಭಕ್ತ ವೃಂದದ ಪ್ರಮುಖರು, ಡಾಕ್ಟರ್ ಸುರೇಶ್ ಪುತ್ರಾಯರು ವೈದ್ಯರು, ಅನಿಲ್ ಕುಮಾರ್ ಕಣ್ಣರ್ನೋಜಿ ಮಹಾಲಿಂಗೇಶ್ವರ ದೇವಸ್ಥಾನ ಸಂರಕ್ಷಣಾ ಸಮಿತಿಯ ಪ್ರಮುಖರು, ಅದೇ ರೀತಿ ಶಶಿಧರ್ ನಾಯ್ಕ್, ಈಗ ಬಂದಂತ ಎಲ್ಲ ಪ್ರಮುಖರು ಇದಕ್ಕೆ ಬರಬೇಕು. ಇನ್ನು ಮುಂದೆ ಕೆಲವೊಂದು ಪ್ರಮುಖರು ಬಂದು ನಮ್ಮೊಡನೆ ಸೇರಿಕೊಳ್ಳಲಿದ್ದಾರೆ. ಎಲ್ಲರಿಗೂ ಈ ವೇದಿಕೆಗೆ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಮಹಾತವಬಾರ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ವಂದಿಸುತ್ತಾ, ವಿಘ್ನ ನಿವಾರಕದಂಥ ಮಹಾಗಣಪತಿಗೂ ಕೂಡ ವಂದಿಸುತ್ತಾ, ದೇವಾಲಯದಲ್ಲಿ ಸುತ್ತು ಪರಿವಾರದಲ್ಲಿರತಕ್ಕಂಥ ಎಲ್ಲ ಆರಾಧ್ಯ ದೇವರಿಗೆ ದೈವಗಳಿಗೆ ವಂದಿಸುತ್ತಾ, ಇವತ್ತು ಈ ಕ್ಷೇತ್ರದಲ್ಲಿ ಏಲನಾಡ ಸೀಮೆಯ ಒಡೆಯ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ನಾವೆಲ್ಲ ಭಕ್ತರಾಗಿ ಆ ದೇವರ ಸೇವಾ ಕೈಂಕರ್ಯದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಇವತ್ತು ಶ್ರೀ ಮಹಾಲಿಂಗೇಶ್ವರ ದೇವಾಲಯದ ಸಂರಕ್ಷಣಾ ಸಮಿತಿ ಅಂತ ನಾವು ಸಮಿತಿಯನ್ನು ಮಾಡಿಕೊಂಡಿದ್ದೇವೆ. ದೇವಾಲಯದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕಾರ್ಯಗಳಿರ್ಬೋದು, ಅಲ್ಲಿ ಒಳಗಡೆ ನಡೆಯತಕ್ಕಂಥ ಸೇವಾ ಕೈಂಕರ್ಯದಲ್ಲಿ ಹಾಗೂ ಹೊರಗಡೆ ನಡೆಯತಕ್ಕಂಥ ಕೆಲವು ಲೋಪದೋಷಗಳ ವಿಚಾರದಲ್ಲಿ ನಾವು ಮಾತುಗಳನ್ನು ಅಲ್ಲಿ ಆಡಳಿತ ಮಂಡಳಿಗೆ ಇರ್ಬೋದು, ಶಾಸಕರಿಗೆ ಇರ್ಬೋದು, ನಾವು ಮನವರಿಕೆ ಮಾಡ್ತಾ ಇರ್ತೇವೆ. ಇಲ್ಲಿ ನಮ್ಮ ರಾಜಕೀಯ ಉದ್ದೇಶ ಇಲ್ಲ, ದೇವರ ಮುಂದೆ ನಮ್ಮದು ರಾಜಕೀಯ ಇಲ್ಲ, ಮತ್ತು ನಾವು ದೊಡ್ಡ ವ್ಯಕ್ತಿಗಳು, ನಾವು ದೊಡ್ಡ ವಾಸ್ತು ಪಂಡಿತರು, ಈ ರೀತಿಯೆಲ್ಲ ನಾವು ದೇವರಿಗೆ ನಾವು ಒಂದು ಧೂಳಿನ ಕಣಕ್ಕೂ ಕೂಡ ಸಮಾನರಲ್ಲ. ಆದ್ದರಿಂದ ಈ ದೇವಾಲಯದಲ್ಲಿ ಇವತ್ತು ಮಾಸ್ಟರ್ ಪ್ಲಾನರ್ ಅಂತ ಹೇಳಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಸಂತೋಷ. ಒಬ್ಬ ಶಾಸಕರಾಗಿ ಈ ಕ್ಷೇತ್ರದ ನಾಯಕನಾಗಿ ಜನರು ಆಯ್ಕೆ ಮಾಡಿದ್ದಾರೆ. ಈ ಕ್ಷೇತ್ರದ ಅಭಿವೃದ್ಧಿ ಮಾಡುವುದು ಅವರ ಕರ್ತವ್ಯ. ಇನ್ನು ದೇವಾಲಯದಲ್ಲಿ ಆಡಳಿತ ಸಮಿತಿ ಇದೆ. ಆಡಳಿತ ಸಮಿತಿಯ ಅಧ್ಯಕ್ಷರು ಅಂತ ನೇಮಕ ಆದಮೇಲೆ ಆ ಕ್ಷೇತ್ರದ ವ್ಯವಸ್ಥೆಯನ್ನು ನೋಡಿಕೊಳ್ಳುವುದು, ಅಲ್ಲಿ ಕೂಡ ಅಭಿವೃದ್ಧಿ ಮಾಡುವಂಥ ಕೆಲಸ ಕಾರ್ಯ ಅವರ ಜವಾಬ್ದಾರಿ. ಸಂತೋಷದ ವಿಚಾರ. ಅಷ್ಟಮಂಗಲ ಪ್ರಶ್ನಾ ಚಿಂತನೆಯಲ್ಲಿ ಮತ್ತು ವಾಸ್ತುವಿಗೆ ಸಂಬಂಧಪಟ್ಟು ನಾನು ಮಾತಾಡಬೇಕಾದ್ರೆ ಸ್ವಲ್ಪ ಸಮಯಾಭ್ಯಾಸ ಆಗ್ತದೆ. ಆದ್ದರಿಂದ ಮುಂದಕ್ಕೆ ಯಾವ ರೀತಿ ಇದು ಅಭಿವೃದ್ಧಿ ಆಗಬೇಕು ಎನ್ನುವುದನ್ನು ನಮ್ಮ ಸಂರಕ್ಷಣಾ ಸಮಿತಿಯನ್ನು ಆ ಮಹಾಲಿಂಗೇಶ್ವರನ ಪ್ರೇರಣೆಯಿಂದ ನಮ್ಮನ್ನು ಇಲ್ಲಿ ನೇಮಕ ಮಾಡಿದ್ದಾರೆ ಆ ದೇವರು. ಆದ್ದರಿಂದ ಇಲ್ಲಿ ಕೆಲವೊಂದು ವಿಚಾರಗಳು ಇವತ್ತು ಅಭಿವೃದ್ಧಿಯ ದೃಷ್ಟಿಯಿಂದ ನಮಗೆ ರಸ್ತೆಯೊಂದು ಪಶ್ಚಿಮ ದೇವಾಲಯದ ಪಶ್ಚಿಮ ವಾಯುವ್ಯದಿಂದ ಪೂರ್ವ ಈಶಾನ್ಯದ ಆ ಮಡಿವಾಳ ಕಟ್ಟೆಯ ತನಕ
ಇದು ನಿರ್ಮಾಣ ಆಗ್ತದೆ ಎನ್ನುವ ಸುದ್ದಿ ಸಿಕ್ತು. ಒಂದು 30 ಅಡಿ ಅಗಲ ರಸ್ತೆ, ಒಬ್ಬರು ಹೇಳೋದು 30 ಮೀಟರ್, ಇನ್ನೊಬ್ಬರು 16 ಮೀಟರ್. ಈ ರೀತಿ ಈ ಸುದ್ದಿ ತಿಳಿದ ತಕ್ಷಣ ನಾವು ಶಾಸಕರಿಗೆ ಒಂದು ಮನವಿಯನ್ನು ಮಾಡಿದ್ದೇವೆ. ನೋಡಿ ಭಕ್ತಾದಿಗಳೇ, ಈ ಕ್ಷೇತ್ರದಲ್ಲಿ ದೇವರ ಉತ್ಸವದ ಸಂದರ್ಭದಲ್ಲಿ ಆ ಒಂದು ರಥ ಉತ್ಸವವನ್ನು ವೀಕ್ಷಣೆ ಮಾಡುವಂತಹ ಭಕ್ತಾದಿಗಳಿಗೆ ಆ ಸಂದರ್ಭದಲ್ಲಿ 1 ಇಂಚು ಸ್ಥಳ ಕೂಡ ಸಹ ಇಲ್ಲಿ ಗ್ಯಾಪ್ ಇಲ್ಲ. ಅಂತಹ ಒಂದು ಜಾಗ ಇಲ್ಲಿ ಮುಂದಕ್ಕೆ ನಮ್ಮ ಒಂದು ಜನಸಂಖ್ಯೆ ಇನ್ನು ಮುಂದಕ್ಕೆ ಹೆಚ್ಚಾಗ್ತಾ ಹೋಗುವಾಗ ನಮಗೆ ಸ್ಥಳದ ಅವಕಾಶ ಇದೆ. ಇವತ್ತು 30 ಅಡಿ ರಸ್ತೆ ಅಲ್ಲಿಂದ ಒಂದು ಸಾಮಾನ್ಯ 500 ಮೀಟರ್ಗಿಂತ ಜಾಸ್ತಿ ಉದ್ದಕ್ಕೆ ಹೋಗ್ತದೆ ಅಂತಂದರೆ ಇದು ಬಹಳ ಬೇಸರದ ಸಂಗತಿ. ಅದು ಕೂಡ ರಸ್ತೆಯನ್ನು ಮಾಡಿ ಒಂದು ಸೈಡ್ ತಡೆಗೋಡೆ ಮಾಡಿ ಆ ರಸ್ತೆಯನ್ನು ಹೊರಗಡೆ ಬಿಡುವಂತಹ ವಿಚಾರ. ಇಲ್ಲಿ ಶಾಸ್ತ್ರ ಹೇಳಿ ಹೇಳ್ತದೆ, ಉತ್ತರ ಭಾಗ ಯಾವತ್ತೂ ಕಡಿತಗೊಳ್ಳಬಾರದು, ಪೂರ್ವ ಈಶಾನ್ಯ ಯಾವತ್ತೂ ಕಡಿತಗೊಳ್ಳಬಾರದು. ಆ ದೇವಾಲಯಕ್ಕೆ ಸಂಬಂಧಪಟ್ಟ ಜಮೀನು ಅದನ್ನು ಸೇರಿಸಿಕೊಳ್ಬೇಕೇ ಹೊರತು ಕಡಿತ ಮಾಡಿ ಹೊರಗಡೆ ಹಾಕಬಾರದು. ಅದು ಒಂದು ದೋಷವೇ ಸರಿ. ಇವತ್ತು ಈ ವಿಚಾರಕ್ಕೆ ನಾನು ಹೇಳುವುದು, ಮಹಾಲಿಂಗೇಶ್ವರನ ಭಕ್ತನಾಗಿ ದೇವರಿಗೂ ಕೂಡ ಇದು ನೆಮ್ಮದಿ ಅಲ್ಲ. ಇದು ದೇವರಿಗೂ ಕೂಡ ಕೋಪ ಇರಬಹುದು. ಯಾಕಂತ ಹೇಳಿದರೆ ಈ ರಸ್ತೆ ನಾವು ಮಾಡಿ ಕಾಂಪೌಂಡ್ ಮಾಡಿ ಹೊರಗಡೆ ಬಿಡುವುದಂದರೆ ಯಾರಿಗೋಸ್ಕರ? ನಮ್ಮ ದೇವಾಲಯಕ್ಕೆ ಬರುವ ರಸ್ತೆ ಅಂತ ಅಂದರೆ ಅದು ದೇವಾಲಯಕ್ಕೆ ಸಂಬಂಧಪಟ್ಟು ಅದು ಒಳ್ಳೆಯದೇ. ಪೂರ್ವದಿಂದ ಈಶಾನ್ಯವಾಗಿ ದೇವಾಲಯಕ್ಕೆ ಬರುವುದು ಅಂದರೆ ರಸ್ತೆ ಮಾಡಿ ತಡೆಗೋಡೆ ಮಾಡಿ ಹೊರಗೆ ಹಾಕುವುದಂದರೆ ನಮಗೆ ಆ ರಸ್ತೆಯ ಅವಶ್ಯಕತೆ ಉಂಟಾ? ಇವತ್ತು ಭಕ್ತರ ಎಲ್ಲರ ಅಭಿಪ್ರಾಯಕ್ಕೋಸ್ಕರ ಈ ಸಭೆಯನ್ನು ಕರೆದಿದ್ದೇವೆ. ಇವತ್ತು ಈ ಸಭೆಗೆ ನಿಮ್ಮೆಲ್ಲರ ಅಭಿಪ್ರಾಯವನ್ನು ತಿಳಿಸಬೇಕು. ಹಾಗೂ ಈ ಸಭೆಗೆ ಆಗಮಿಸಿದಂಥ ನಮ್ಮ ಮಹಾಲಿಂಗೇಶ್ವರ ದೇವರ ಭಕ್ತರಾದಂತಹ ಮುರಳಿ ಕೃಷ್ಣ ಸಂತಡ್ಕ ಇವರಿದ್ದಾರೆ. ಇವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೂ ವೈದ್ಯೋ ನಾರಾಯಣೋ ಹರಿ ಅಂತಾರೆ. ಸಾವಿರಾರು ಜನರನ್ನು ಬದುಕಿಸುವಂಥ ಆ ಮಹಾಲಿಂಗೇಶ್ವರನ ಭಕ್ತನಾಗಿ ಇವತ್ತು ಆಗಮಿಸಿದಂಥ ಡಾಕ್ಟರ್ ಸುರೇಶ್ ಪುತ್ರಯ್ಯರವರಿದ್ದಾರೆ. ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಇನ್ನೊಬ್ಬ ಹಿರಿಯರು ಮಾಧವನವರು, ಅವರು ಕೂಡ ಈ ಒಂದು ಸಭೆಗೆ ಆಗಮಿಸಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೂ ನಮ್ಮ ಇನ್ನೊಬ್ಬ ಭಕ್ತರಾದಂಥ ಉದ್ಯಮಿಗಳು ಉಜ್ಜಲರವರು, ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವತ್ತು ಈ ಸಭೆಗೆ ಆಗಮಿಸಿದ ಎಲ್ಲ ಭಕ್ತಾದಿಗಳನ್ನು ಹಾಗೂ ಮಾಧ್ಯಮ ಮಿತ್ರರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಮುಂದೆ ಇನ್ನೊಬ್ಬರು ನಮ್ಮ ಅಡ್ವೊಕೇಟ್ ಮಹಾಲಿಂಗೇಶ್ವರ ದೇವರ ವಕ್ತಾರರು ಹಾಗೂ ಚಿನ್ಮಯ ರೈ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಮಹಾಲಿಂಗೇಶ್ವರ ದೇವರ ಭಕ್ತನಾಗಿ ಶಶಿಧರ್ ನಾಯಕ್ ಇದ್ದಾರೆ. ಇವರನ್ನು ಕೂಡ ವೇದಿಕೆಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಹಾಗೂ ಹಿರಿಯರು ಸತೀಶ್ ನಾಯಕ್ ಇದ್ದಾರೆ. ಇವರಿಗೂ ಕೂಡ ಸ್ವಾಗತವನ್ನು ಕೊಡ್ತು. ಸಭೆಯಲ್ಲಿ ಆಗಮಿಸಿದಂಥ ಎಲ್ಲರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಮುಂದಕ್ಕೆ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳೋಣ ಅಂತ ಹೇಳಿ ವಿನಂತಿಸ್ತೇನೆ. ಅಲ್ಲಿ ಹಿಂದೆ ಮತ್ತೆ ಇದ್ದಾರೆ, ಕೂತ್ಕೊಳ್ಳಿ, ಆದಷ್ಟು ಕೂತ್ಕೊಳ್ಳಿ. ದೇವಸ್ಥಾನದ ಒಂದು ವಿಚಾರದಲ್ಲಿ ಮಾತಾಡ್ಲಿಕ್ಕಿದ್ರೆ ಕೂತ್ಕೊಳ್ಬೇಕು. ನೀವು ಇಲ್ಲಿ ಬಂದು ಕೂತ್ಕೊಳ್ಬೇಕು. ನಮಗೆ ಸಲಹೆ ಅಥವಾ ನಿಮ್ಮ ಸಲಹೆ ಇದ್ರೆ ನಾವು ಪಡ್ಕೊಳ್ಳಿ ರೆಡಿ ಇದ್ದೇವೆ. ಬಂದು ಕೂತ್ಕೊಳ್ಳಿ. ಇಲ್ಲಿ ಒಳಗೆ ಬಂದ ನಂತರ ಕೂತ್ಕೊಳ್ಬೇಕು. ಈ ಒಂದು ಸಭೆಯ ವಿಚಾರವಾಗಿ ಪ್ರಸ್ತಾವನೆಯನ್ನು ಮಂಡಿಸಲಿದ್ದಾರೆ ನಮ್ಮ ಸಮಿತಿಯ ಸದಸ್ಯರಾದ ಹರಿಪ್ರಸಾದ್ ಶೆಟ್ಟಿ ನೆಲ್ಲಿಕಟ್ಟೆಯವರು. ನಮ್ಮ ಆರಾಧ್ಯ ದೇವರಾದಂಥ ಮಹತ್ವಬಾರ ಶ್ರೀ ಮಹಾಲಿಂಗೇಶ್ವರ ದೇವರ
ಬಲ್ನಾಡು ಉಳ್ಳಾಳ್ತಮ್ಮನ ಪಾದ ಕಮಲಗಳಿಗೆ ಪ್ರಾರ್ಥಿಸುತ್ತಾ, ಪರಿವಾರ ಎಲ್ಲ ದೇವರುಗಳಿಗೂ ಪ್ರಾರ್ಥಿಸುತ್ತಾ, ಗುರುಗಳಿಗೆ ಪ್ರಾರ್ಥಿಸುತ್ತಾ, ಇಲ್ಲಿರುವಂಥ ಗುರು ಹಿರಿಯರಲ್ಲಿಯೂ ಕೂಡ ಪ್ರಾರ್ಥಿಸುತ್ತಾ, ನಾವು ಇವತ್ತು ಭಕ್ತರ ಸಭೆಯನ್ನು ಕರೆಯುವಂಥದ್ದು ಅನಿವಾರ್ಯವಾಗಿದೆ. ಯಾಕೆ ಅಂತ ಹೇಳಿದರೆ, ದೇವಾಲಯ ಎನ್ನುವಂಥದ್ದು ನಮ್ಮ ಹಿಂದೂಗಳ ಶ್ರದ್ಧಾ ಕೇಂದ್ರ. ಈ ಒಂದು ಶ್ರದ್ಧಾ ಕೇಂದ್ರ ನಮ್ಮೆಲ್ಲರಿಗೂ ಯಾವುದೇ ರೀತಿಯಲ್ಲಿ ನೋಡಿದರೂ ನಮಗೆ ಒಂದು ಶಕ್ತಿದಾಯಕವಾದ ಕೇಂದ್ರ. ಅನೇಕ ಇತಿಹಾಸಗಳಲ್ಲಿ ಕೂಡ ತಮಗೆ ಎಲ್ಲರಿಗೂ ಗೊತ್ತಿರಬಹುದು, ಶಿವಾಜಿ ಮಹಾರಾಜರ ಕಾಲದಲ್ಲಿ ಮೊಘಲರ ಆಡಳಿತ ಸಂದರ್ಭದಲ್ಲಿ ಯಾವ ರೀತಿ ಮೊಘಲರು ನಮ್ಮ ದೇವಾಲಯ ಮತ್ತು ಹಿಂದೂಗಳನ್ನು ನರಮೇಧ ಮಾಡಿದ್ದಾರೆ ಎನ್ನುವಂಥದ್ದು. ಆ ಸಮಯದಲ್ಲಿ ಹಿಂದೂ ಸಮಾಜ ಉಳಿವಿಗೆ ನಮ್ಮ ಈ ಒಂದು ಸಭೆಗೆ ಹಿಂದೂ ಮುಖಂಡರಾದ ಮಹಾಲಿಂಗೇಶ್ವರ ದೇವರ ಭಕ್ತರಾದ ಅರುಣ್ ಕುಮಾರ್ ಪುತಿಲರವರು ಆಗಮಿಸಿದ್ದಾರೆ. ದಯಮಾಡಿ ಅವರು ಇಲ್ಲಿ ಬಂದು ಕೂತ್ಕೊಳ್ಬೇಕು. ಇವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಶಿವಾಜಿ ಮಹಾರಾಜರಿಗೆ ಅವರ ಗುರುಗಳಾದ ಸಂತ ತುಕಾರಾಮರು ಮತ್ತು ಸಮರ್ಥ ರಾಮದಾಸ ಸ್ವಾಮಿಗಳು ಗುರುಗಳಾಗಿದ್ದರು. ಇವರಲ್ಲಿ ಸೈನ್ಯದ ಬಲ ಬಹಳ ಕಡಿಮೆ ಇತ್ತು. ಇಲ್ಲಿ ಅನೇಕ ವಿಚಾರಗಳಿದೆ, ಆದರೆ ಇದು ಯಾಕೆ ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದ್ರೆ, ನಮ್ಮ ದೇವಾಲಯಕ್ಕೆ ಸಂಬಂಧಪಟ್ಟ ಕಾರಣ ಇದೊಂದು ಎಲ್ರಿಗೂ ನಮಗೆ ಒಂದು ಸ್ಫೂರ್ತಿ ಆಗಲಿ ಅಂತ ಹೇಳಿ ಈ ಒಂದು ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೇನೆ. ಆ ಗುರುಗಳ ಆಶೀರ್ವಾದ, ಭಗವಂತನಿಂದ ಗುರುಗಳು ಆ ಶಕ್ತಿಯನ್ನು ಪಡೆದು ಶಿವಾಜಿಗೆ ದಾರಿ ಎಳೆದು ಕೊಡ್ತಾ ಇದ್ರು. ಆ ಶಕ್ತಿಯಿಂದಾಗಿ ಶಿವಾಜಿ ಮಹಾರಾಜರು ಮೊಘಲರ ವಿರುದ್ಧ ಹೋರಾಟ ಮಾಡುವಂತ ಒಂದು ಶಕ್ತಿ ಅವರಿಗೆ ಸಿಕ್ಕಿದೆ. ಆ ಹೋರಾಟದಿಂದಾಗಿ ಇವತ್ತೆಲ್ಲ ನಾವೆಲ್ಲ ಹಿಂದೂಗಳಾಗಿ ಉಳಿದಿದ್ದೇವೆ. ಇಲ್ಲದಿದ್ದರೆ ನಾವೆಲ್ಲರೂ ಮುಸಲ್ಮಾನರಾಗಿ ಇವತ್ತು ಇರಬೇಕಾಗಿತ್ತು ಈ ಭಾರತದಲ್ಲಿ. ದೇವರು ಇಲ್ಲದೆ ಯಾವುದೂ ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಅನುಗ್ರಹ ನಮಗೆ ಬೇಕಾಗ್ತದೆ. ನಮ್ಮ ಶ್ರದ್ಧಾ ಕೇಂದ್ರವೇ ಇಲ್ಲಿ ಸರಿ ಇಲ್ಲದಿದ್ರೆ ನಾವು ಯಾವ ಹೋರಾಟ ಮಾಡಿದ್ರೂ ಅದಕ್ಕೆ ಫಲ ಖಂಡಿತವಾಗಿ ಸಿಗುವುದಿಲ್ಲ. ಯಾಕೆಂತ ಹೇಳಿದ್ರೆ, ನಮಗೆ ಏನೇ ನಾವೊಂದು ಸತ್ಯ ಮತ್ತು ಧರ್ಮದಲ್ಲಿ ಹೋಗ್ಬೇಕಿದ್ರೆ ಭಗವಂತನ ಅನುಗ್ರಹ ನಮಗೆ ಬೇಕೇ ಬೇಕು. ಭಗವಂತನ ಅನುಗ್ರಹ ಇಲ್ಲದಿದ್ರೆ ನಮಗೆ ಯಾವ ಕಾರ್ಯವು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಮಾಡಿದ್ರೂ ಕೂಡ ಅದು ಅಲ್ಲಿಗೆ ಅದು ಅಂತ್ಯ. ಹಾಗಾಗಿ ನಾವು ಮಹಾಲಿಂಗೇಶ್ವರ ದೇವಸ್ಥಾನ ಸಂರಕ್ಷಣಾ ಸಮಿತಿಯನ್ನು ನಾವು ಪ್ರಾರಂಭ ಮಾಡಿದ ಉದ್ದೇಶ, ನಾವು ಈ ಭಾಗದವರಾದ ಕಾರಣ ನಾವು ಬಾಲ್ಯದಿಂದಲೇ ಇಲ್ಲಿಯ ವ್ಯವಸ್ಥೆಗಳನ್ನೆಲ್ಲ ನಾವು ನೋಡಿಕೊಂಡು ಬಂದಂಥವರು. ಇಲ್ಲಿ ಸೇರಿರುವಂಥವರು ಎಲ್ಲರೂ ಕೂಡ ಅದನ್ನೆಲ್ಲವನ್ನು ನೋಡಿಕೊಂಡು ಇರಬಹುದು, ಇಲ್ಲ ಅಂತಿಲ್ಲ. ಯಾಕಂದ್ರೆ ಅನುಭವದವರು ತುಂಬಾ ಜನ ಇದ್ದೀರಿ. ಇಲ್ಲಿಯ ಕೆಲವು ಅವ್ಯವಸ್ಥೆಗಳು ನಾವು ತುಂಬಾ ಸಲ ನೋಡಿದ್ದೇವೆ. ಹಾಗೆ ನನ್ನಷ್ಟಕ್ಕೆ ನಾನು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಿದ್ದೆ. ಬಾಲಚಂದ್ರ ಸೊರಕೆ ಅವರಷ್ಟಕ್ಕೆ ಅವರು ಹೋರಾಟ ಮಾಡ್ತಿದ್ರು. ದಿನೇಶ್ ಜೈನ್ ಇರ್ಬೋದು. ಹಾಗೆ ತುಂಬಾ ಜನ ಅವರವರ ವೈಯಕ್ತಿಕವಾಗಿ ದೇವಾಲಯದ ವ್ಯವಸ್ಥೆಗಳು ಉಳಿಬೇಕು ಅಂತೇಳಿ ತಮ್ಮ ತಮ್ಮ ಪ್ರಯತ್ನಗಳನ್ನು ಮಾಡ್ತಿದ್ದೇವೆ. ಹಾಗೆ ನಾವು ಒಂದು ದಿವಸ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ವಿರುದ್ಧವಾಗಿ, ಧರ್ಮಕ್ಕೆ ವಿರುದ್ಧ ಆಗುವಾಗ ಒಂದು ಮನವಿ ಕೊಡೋ ಸಂದರ್ಭದಲ್ಲಿ ನಾವೊಂದು ಭಕ್ತರಾಗಿ ನಾವು ಯಾಕೆ ಒಂದು ಸಮಿತಿಯಾಗಿ ಮಾಡಬಾರದು ಅಂತೇಳಿ ನಮ್ಮ ಹಿರಿಯರು ಸುದರ್ಶನ್ ಅವರು ಹೇಳಿದ್ರು. ಅವ್ರು ಇವತ್ತು ಬಂದಿದ್ದಾರೆಲ್ಲ ಗೊತ್ತಿಲ್ಲ. ಹಾಗೆ ನಮ್ಮಲ್ಲಿ ಕೂಡ ಅದೇ ಇತ್ತು. ಆದ್ರೆ ನಾವು ಮುಂದೆ ಹೋಗುದು ಯಾರು? ಇದು ದೊಡ್ಡ ಜವಾಬ್ದಾರಿ. ಯಾಕಂತ ಹೇಳಿದ್ರೆ ದೇವಸ್ಥಾನದ ವ್ಯವಸ್ಥೆಯನ್ನು ಸರಿ ಮಾಡಬೇಕಿದ್ರೆ ನಾವೆಲ್ಲ ರೀತಿಯಲ್ಲಿ ನಾವು ನಿಷ್ಠರಾಗಬೇಕಾಗ್ತದೆ. ನಿಷ್ಠರಾಗದಿದ್ರೆ ಅದು ವ್ಯವಸ್ಥೆಯನ್ನು ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಒಬ್ಬನ ತಪ್ಪನ್ನು ನಾವು ಹೇಳಿದ್ರೆ ಅದು ಅವರಿಗೆ ಆಗುದಿಲ್ಲ. ಅವನು ತಪ್ಪು ಮಾಡಿದನ್ನು ನೀವು ಮಾಡಿದ್ರೆ ಒಳ್ಳೇದಾಯ್ತು ಅಂತ ಹೇಳಿದ್ರೆ ಎಲ್ರಿಗೂ ಖುಷಿ ಆಗ್ತದೆ. ಹಾಗೆ ಆಗಬಾರ್ದು. ಎಂತ ಮಾಡುದು ಅಂತ ಹೇಳುವಾಗ ಎಲ್ಲರೂ ಒಂದು ಒಪ್ಪಿಗೆ ಕೊಟ್ಟರು. ಇಲ್ಲ, ನಾವೊಂದು ಮಹಾಲಿಂಗೇಶ್ವರ ದೇವರ ಒಂದು ಭಕ್ತರ ಒಂದು ಗ್ರೂಪ್ ಅನ್ನು ನಾವು ಮಾಡುವ, ಎಲ್ಲರನ್ನು ಸೇರಿಸುವ ಅಂತೇಳಿ. ಆ ಒಂದು ನಿಟ್ಟಿನಲ್ಲಿ ನಾವು ಮಹಾಲಿಂಗೇಶ್ವರ ದೇವಸ್ಥಾನ ಸಂರಕ್ಷಣಾ ಸಮಿತಿ ಎಂಬಂತ ಒಂದು ಗ್ರೂಪ್ ಅಲ್ಲಿ
ಎಲ್ಲ ಭಕ್ತಾದಿಗಳು ಒಂದು 1,000ದಷ್ಟು ನಾವು ಭಕ್ತರನ್ನು ಸೇರಿಸ್ತೇವೆ. ಅದರ ಉದ್ದೇಶ ಇಷ್ಟೇ, ದೇವಾಲಯದಲ್ಲಿ ಏನೆಲ್ಲ ತಪ್ಪುಗಳಾಗ್ತದೆ ಆ ಗ್ರೂಪಲ್ಲಿ ಹಾಕುದು. ಮೊದಲಿಗೆ ನಾವು ಆ ವ್ಯವಸ್ಥಾಪಕರಿಗೆ ತಿಳಿಸುವಂಥದ್ದು, ಹೀಗೆ ಹೀಗೆ ಇಲ್ಲಿ ಆಗ್ತಾ ಉಂಟು, ದಯಮಾಡಿ ಅದನ್ನು ಸರಿಪಡಿಸಿಕೊಳ್ಳಿ ಅಂತೇಳಿ. ಅವರು ಸರಿಪಡಿಸದಿದ್ದಲ್ಲಿ ನಾವು ಗ್ರೂಪಿಗೆ ಹಾಕುದು, ನಾವು ಫೋಟೋ ತೆಗೆದು ಹಾಕುದು, ಇಂಥದ್ದೆಲ್ಲ ಮಾಡ್ತಿದ್ದೇವೆ. ಅದನ್ನು ಮತ್ತೆ ಅವರು ಕೆಲವನ್ನು ಸರಿಪಡಿಸಿಕೊಂಡು ಹೋಗಿದ್ದಾರೆ, ಕೆಲವು ವಿಷಯಗಳ ಬಗ್ಗೆ ಅವರು ಸರಿಪಡಿಸಲಿಲ್ಲ. ಅದು ನಮಗೆ ನೋವುಂಟು. ಒಂದು ದಯಮಾಡಿ ಒಂದು ಭಕ್ತಾದಿಗಳಲ್ಲಿ ವಿನಂತಿ, ತಮ್ಮ ಮೊಬೈಲ್ಗಳನ್ನು ಕಂಪನ ಸ್ಥಿತಿಯಲ್ಲಿ ಇಡಬೇಕು ಸಭೆ ಮುಗಿಯುವ ತನಕ. ಅಂದ್ರೆ ಬಾಕಿಯವರಿಗೆಲ್ಲ ಮಾತಾಡುವಾಗೆಲ್ಲ ಅದು ಡಿಸ್ಟರ್ಬ್ ಆಗೋದಕ್ಕೆ ದಯಮಾಡಿ ವೈಬ್ರೇಷನ್ ಮೋಡಲ್ಲಿ ಎಲ್ಲರೂ ಇಡಿ. ಹಾಗಾಗಿ ನಾವೊಂದು ಈ ವ್ಯವಸ್ಥೆಯನ್ನು ಮಾಡಿಕೊಂಡೇ ನಾವು ಬರ್ತಾ ಇದ್ದೇವೆ. ಕೇವಲ ಈಗಿರುವಂತ ವ್ಯವಸ್ಥಾಪನಾ ಸಮಿತಿಯವರ ವಿರುದ್ಧ ಮತ್ತು ಅವರ ಒಳ್ಳೆ ಕೆಲಸಗಳಿಗೂ ಕೂಡ ನಾವು ಸಹಕಾರವನ್ನು ಕೊಟ್ಟಿದ್ದೇವೆ. ಹಿಂದಿನ ಸಮಿತಿಯವರ ತಪ್ಪುಗಳನ್ನು ಕೂಡ ನಾವು ನೇರವಾಗಿ ಹೇಳಿದ್ದೇವೆ. ಯಾಕೆಂದ್ರೆ ನಾವು ರಾಜಕೀಯದ ವ್ಯಕ್ತಿಗಳಲ್ಲ, ನಮ್ಗೆ ಅಧಿಕಾರದ ಆಸೆಯೂ ಇಲ್ಲ, ನಾವು ಪ್ರತಿಷ್ಠೆಗೋಸ್ಕರ ಸಹ ನಾವು ಮಾಡಿದ್ದಲ್ಲ. ನಾವು ಕೇವಲ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥೆಗಳು ಸರಿಯಾಗಬೇಕು. ದೇವಾಲಯ ಅಂತ ಹೇಳುವಂಥದ್ದು ಲಕ್ಷ ಲಕ್ಷ ಭಕ್ತಾದಿಗಳು ಬಂದು ದೇವರಲ್ಲಿ ಬೇಡುವಂತ ಒಂದು ಶ್ರದ್ಧಾ ಕೇಂದ್ರ, ಅಲ್ಲಿ ವ್ಯವಸ್ಥಿತವಾಗಿ ಇರಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ನಾವೊಂದು ಇಂಥ ತಪ್ಪುಗಳನ್ನು ನಾವು ನೇರವಾಗಿ ಅವರ ಹತ್ರ ಹೇಳ್ತಿದ್ದೇವೆ. ಅದು ಅವರಿಗೆ ಆಗ್ತಿಲ್ಲ. ಆಯ್ತು, ನಾವು ಅವರ ಹತ್ರ ತಪ್ಪುಗಳನ್ನು ಹೇಳಿದ್ರೆ ಅವರಿಗೆ ನಮ್ಮಿಂದ ಟೀಕೆ ಮಾಡ್ತಾರೆ, ಅವರು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತೇಳಿ ಮಾಧ್ಯಮದ ಮುಖಾಂತರ ಅನೇಕ ಬಾರಿ ನಮ್ಮನ್ನು ಟೀಕಿಸಿದ್ದಾರೆ. ಅವರು ತೊಂದರೆ ಇಲ್ಲ, ಯಾಕಂತ ಹೇಳಿದ್ರೆ ನಾವು ಮಾಡೋದು ಮಹಾಲಿಂಗೇಶ್ವರ ದೇವರ ಸೇವೆ. ನಮ್ಮನ್ನು ಟೀಕೆ ಮಾಡಿದ್ರೆ ನಮ್ಗೆ ಏನು ಬೇಸರ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಟೀಕೆ ಆಗ್ತದೆ ಅಂತೇಳಿ ಗೊತ್ತಿದ್ದೇ ನಾವು ಈ ಒಂದು ದೇವರ ಈ ಒಂದು ಕೆಲಸ ಕಾರ್ಯಕ್ಕೆ ನಾವು ಹೊರಟಂತವ್ರು. ಹಾಗಾಗಿ ಕೆಲವು ವಿಷಯದ ಬಗ್ಗೆ ನಾನು ಪ್ರಸ್ತಾಪನೆ ಮಾಡಿದ್ದೇನೆ. ನಮ್ಮ ವ್ಯವಸ್ಥಾಪನಾ ಇದು ದೇವಸ್ಥಾನ ಸಂರಕ್ಷಣಾ ಸಮಿತಿ ಬಂದ ನಂತರ ಯಾವುದೆಲ್ಲ ನಾವು ತಪ್ಪುಗಳನ್ನು ಹೇಳಿದ್ದೇವೆ ಮತ್ತು ಅದನ್ನು ಯಾವುದು ಸರಿಪಡಿಸಿದ್ರೆ ಯಾವುದು ಸರಿಪಡಿಸಲಿಲ್ಲ ಅಂತ ಹೇಳುವಂಥದ್ದು. ಈಗ ನಮ್ಮ ದೇವಾಲಯದ ಹೊರಾಂಗಣದಲ್ಲಿ ವಾಹನಗಳು ಹೋಗುವಂಥದ್ದು, ಒಂದು ಸಲ ನಗರಸಭೆಯ ವೇಸ್ಟೇಜ್ ತಗೊಂಡು ಹೋಗುವಂತ ಆ ವಾಹನ ಏನಿದೆ, ಈ ಗಲೀಜು ಏನು ತಗೊಂಡು ಹೋಗ್ತಾರೆ, ಅದು ರಕ್ತೇಶ್ವರಿಯ ಗುಡಿಯ ಪಕ್ಕದಿಂದ ಪಾಸ್ ಆಗಿ ಶಾರದಾ ಭಜನಂದರದಲ್ಲಿ ಕಸವನ್ನು ತಗೊಂಡು ಹೋಗ್ಲಿಕ್ಕೆ ವಾಹನಗಳು ಬರ್ತಾ ಇತ್ತು. ಇದು ಬರುವಂಥದ್ದು ಸರಿಯಾ ಅಂತೇಳಿ ತಾವೆಲ್ಲರೂ ಆಲೋಚನೆ ಮಾಡಿ. ಇದನ್ನು ನಾವು ನಮ್ಮ ಸದಸ್ಯರು ಫೋಟೋ ತೆಗೆದು ಗ್ರೂಪಲ್ಲಿ ಹಾಕಿ ನಾವು ಇದರ ಬಗ್ಗೆ ಅಧ್ಯಕ್ಷರಲ್ಲಿ ಕೂಡ ನಾವು ಹೇಳಿದ್ದೇವೆ. ಆಗ ಅಧ್ಯಕ್ಷರು ಹೇಳಿದ್ರು ನಂಗೆ ಗೊತ್ತಿಲ್ಲ, ನಾನು ಈಗಲೇ ನಾವು ನಗರಸಭೆಗೆ ಹೇಳ್ತೇನೆ ಅಂತೇಳಿ. ಅದರ ನಂತರ ವಾಹನ ಬರಲಿಲ್ಲ. ಅದರ ಮುಂಚೆ ಅನೇಕ ಬಾರಿ ಆ ವಾಹನಗಳು ಬಂದಿದೆ. ಹಾಗಾದ್ರೆ ಅಲ್ಲಿ ಆ ಭದ್ರತೆ ಎಲ್ಲಿ ಹೋಗಿದ್ದಾರೆ? ಹಾಗಾದ್ರೆ ಅವರು ಅದು ಯಾರದು ಕೆಲಸ, ಯಾರದು ನೋಡಿಕೊಳ್ಳುವಂಥದ್ದು? ಅದಕ್ಕೆ ಅಂತ ಹೇಳಿ ಸಂಬಳ ಕೊಟ್ಟು ಅಲ್ಲಿ ನೇಮಕ ಮಾಡಿದಾರಲ್ಲ, ಭದ್ರತಾ ಸಿಬ್ಬಂದಿ ಇರ್ಬೋದು, ನೌಕರರು ಇರ್ಬೋದು. ಹಾಗಾದ್ರೆ ಅವರ ಕೆಲಸ ಏನಾಗಾದ್ರೆ ಅಂಥದ್ದು. ಇನ್ನೊಂದು ನಾಯಿಗಳು ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲೂ ನಾಯಿಗಳಿದೆ. ನಾಯಿ ಪ್ರಾಣಿಗಳ ನಾವು ಕೂಡ ಪ್ರಿಯರೇ. ಆದ್ರೆ ದೇವಾಲಯದ ಅಂಗಣದಲ್ಲಿ ನಾಯಿಗಳು ಶೌಚ ಮಾಡುವಂಥದ್ದು, ಅದಕ್ಕೆ ಮೆಟ್ಟಿಕೊಂಡು ದೇವಾಲಯಕ್ಕೆ ಹೋಗುವಂಥದ್ದು, ಆಗ ಅಶುದ್ಧ ಆಗೋದಿಲ್ವಾ? ಅದರ ಬಗ್ಗೆಯೂ ಕೂಡ ನಾವು ತುಂಬಾ ಸಲ ನಾವು ಹೇಳಿದ್ದೇವೆ. ಸ್ವಲ್ಪ ಕಮ್ಮಿ ಆಗಿದೆ ವಾಪಸ್ ಅಂಥದ್ದಾಗಿ ಮಣ್ಣೋಡ ರಕ್ತೇಶ್ವರಿಯ ಕಟ್ಟೆಯಲ್ಲಿ ನಾಯಿ ಮಲಗಿದೆ, ಯಾರಿಗೂ ಗೊತ್ತಿಲ್ಲ, ಅವ್ರಿಗೆ ಬೇಡ ಅದೆಲ್ಲ. ಅವರು ಟೀಕೆ ಮಾಡಲಿಕ್ಕೆ ಮಾತ್ರ ಅವರು ಮಾತಾಡುವಂಥದ್ದು, ಇದೆಲ್ಲ ಅವರಿಗೆ ಬೇಡ. ಅದಾದ ನಂತರ ದೇವಾಲಯದ ಒಳಗೆ ಹೋಗುವ ನಾವು, ಅಲ್ಲಿಯ ವ್ಯವಸ್ಥೆಗಳು ಹೇಗೆ ಉಂಟು ಅಂತ ನೋಡುವ. ಒಂದು ಸಲ ನಾನೇ ರಾತ್ರಿ ಹೊತ್ತಲ್ಲಿ ನೋಡುವಾಗ ಪುರೋಹಿತರು ಪೂಜೆಗೆ ಸಮಯ ಆಗ್ತಾ ಉಂಟು, ಒಂದು ಬೆಕ್ಕು ಒಳಗಡೆ ಉಂಟು. ಬೆಕ್ಕು ನೋಡಿಕೊಂಡು 2 ಪುರೋಹಿತರು ನಗಾಡ್ತಿದ್ದಾರೆ ಬೆಕ್ಕನ್ನು ನೋಡಿಕೊಂಡು. ಪೂಜೆಗೆ ಅವರು ತಯಾರಾಗಿದ್ದಾರೆ, ಪುರೋಹಿತರು, ಪ್ರಧಾನ ಪುರೋಹಿತರು, ಅರ್ಚಕರು. ಅಷ್ಟೊತ್ತಾಗಿ ನಾವು ನೋಡ್ತಾ ಇದ್ದಾನೆ, ಬೆಕ್ಕು 2 ಸಲ ಹೀಗೆ ಮಾಡಿದ್ರು, ಬೆಕ್ಕು ಹೋಗ್ಲಿಲ್ಲ. ಕಡೆಗೆ ಅವರು ಕೈಯಲ್ಲಿ ತೆಗೆದು ಹೀಗೆ ಹಾಕಿ ಒಳಗೆ ಹೋಗಿ ಪೂಜೆ ಮಾಡಿದ್ರು. ಇದು ಸರಿಯಾ ನಿಮ್ಮ ಪ್ರಕಾರ? ನಡಿ ಅಂತ ಹೇಳಿದ್ರೆ ಏನು? ನಡಿ ಅಂದ್ರೆ ಏನು? ಸ್ವಚ್ಛವಾಗಿ ಸ್ನಾನ ಮಾಡಿ ದೇವರ ಪೂಜೆ ಮಾಡುವಂತ ಅರ್ಚಕರು ಒಂದು ಬೆಕ್ಕನ್ನು ಮುಟ್ಟಿ ಪೂಜೆ ಮಾಡಬಹುದಾ ಅಂತ ಕೇಳುವಂಥದ್ದು. ಹಾಗಾದ್ರೆ ಇದು ಟೀಕೆವಾ? ಇಂಥದನ್ನೆಲ್ಲ ಹೇಳಿದ್ರೆ ಇದು ಟೀಕೆಗೆ ಒಳಗಾಗ್ತದ ಅಂತ ಕೇಳುವಂಥದ್ದು. ಇಂಥ ವಿಚಾರ ಇಂಥದ್ದು ತುಂಬಾ ಆಗ್ತಾ ಉಂಟು. ಇತ್ತೀಚೆಗೆ ಶಾಲಾ ವಿದ್ಯಾರ್ಥಿಗೆ ಲೈಂಗಿಕವಾಗಿ ಕಿರುಕುಳ ಕೊಡುವಂತ ಇಲ್ಲಿಯ ಭದ್ರತಾ ಕೆಲವು ಸಿಬ್ಬಂದಿಗಳು, ಅದು ಕೂಡ ನಮಗೆ ಗೊತ್ತಾಗಿದೆ. ಅದನ್ನು ಕೂಡ ನಾವು ಹೇಳಿದೆ. ಎಲ್ಲರೂ ಹೇಳುವುದು ಮಾತ್ರ ನಾವು, ಅವರನ್ನು ಕರೆಯುವುದು, ನೀನು ಹೀಗೆ ಮಾಡಿದ್ದೆ ಅಂತ ಕೇಳುವುದು, ಇಲ್ಲ ಅಂತ ಹೇಳಿದ್ರೆ ಕಲಿಸುವುದು. ಅದು ಇನ್ನೊಮ್ಮೆ ಆಗ್ತದೆ, ರಿಪೀಟ್ ಆಗುವಂತ. ನೋಡಿ, ಇದೊಂದು ಕಟ್ಟಡ ನೋಡಿ, ಈ ಕಟ್ಟಡ ಇನ್ನು ತೆರವುಗೊಳಿಸುವಂಥದ್ದು. ಇದರಲ್ಲಿ ಲಾಸ್ ಎಲ್ಲದರಲ್ಲಿ. ಮೇಲೆ ನೋಡಿ ಎಲ್ಲ ಖಾಲಿ, ಇಲ್ಲಿ ರಾತ್ರಿ ಹೊತ್ತಲ್ಲಿ ಕತ್ತಲೆ, ಅಲ್ಲಿ ಓಪನ್,
ಈ ಕಡೆ ಕೂಡ ಈ ಸ್ಟೆಪ್ ಅಲ್ಲಿ ಓಪನ್. ಇಲ್ಲಿ ಮೇಲೆ ಹೋಗಿ ಏನು ಅನೈತಿಕ ಚಟುವಟಿಕೆ ಆದ್ರೂ ಕೂಡ ಇಲ್ಲಿ ಕೇಳುವವರು ಇಲ್ಲ. ಅದನ್ನು ನಾವು ಕೇಳಿದ್ರೆ ನಾವು ಟೀಕೆ, ಇಂಥದ್ದೆಲ್ಲ ಇಲ್ಲಿ ನಡೆಯುವಂಥದ್ದು. ಅದಾದ ನಂತರ ದೇವರು ಕೂತುಕೊಳ್ಳುವಂತ ಪವಿತ್ರವಾದ ಆ ಕಟ್ಟೆಯಲ್ಲಿ ಕುಡುಕರು ಮಲಗ್ತಿದ್ರು. ಕುಡಿದು ಬಂದು ಮಲಗುದಲ್ಲಿ ಯಾರು ಕೇಳುವುದಿಲ್ಲ ಅವರನ್ನು. ಅದನ್ನು ಕೂಡ ನಾವು ನಮ್ಮ ಈ ಗ್ರೂಪಿನ ಮುಖಾಂತರ ಅವರಿಗೆ ಮನವರಿಕೆ ಮಾಡಿ ಅದಕ್ಕೆ ಮತ್ತೆ ಮೆಸ್ ಅನ್ನು ಹಾಕಿದ್ದೇವೆ. ಅದು ಕೂಡ ನಾವು ಕೇಳಿ ಲಾಸ್ಟ್ ಕೇಳಿ ನಾವು ಭಕ್ತಾರೆ ಆಗ್ತೇವೆ, ನಾವು ಮೆಸ್ ನಿಮ್ಗೆ ಆಗುದಿಲ್ಲ ಅದಿದ್ರೆ ಅಂತ. ಅದಾದ ನಂತರ ಕಾರ್ಯನಿರ್ವಹಣಾಧಿಕಾರಿ ಅದಕ್ಕೆ ವ್ಯವಸ್ಥೆ ಮಾಡಿದ್ರು. ನಾವು ಅವರನ್ನು ಅಭಿನಂದನೆ ಕೂಡ ಮಾಡಿದ್ದೇವೆ. ಯಾಕಂತಂದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ನಾವು ಅವರನ್ನು ಗೌರವಿಸಬೇಕು, ಇಂಥದ್ದು. ಅದಾದ ನಂತರ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಬಿಲ್ಡಿಂಗ್ ಅನ್ನೆಲ್ಲ ತೆರವುಗೊಳಿಸಿದ್ರು. ತೆರವುಗೊಳಿಸಿದ ಸಂದರ್ಭದಲ್ಲಿ ಟೆಂಡರ್ ಪ್ರಕ್ರಿಯೆ ಕರಿಬೇಕು. ಒಂದು ದೇವಾಲಯ ಇರ್ಬೋದು, ಯಾವುದೇ ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ಕೆಲಸ ಕಾರ್ಯಗಳು ಆಗುದಿದ್ರೆ ಟೆಂಡರ್ ಕರೆದು ಕೆಲಸ ಮಾಡಬೇಕು ಅಂತ ಒಂದು ನಿಯಮ ಇದೆ. 500 ರೂಪಾಯಿಗಿಂತ ಮೇಲ್ಪಟ್ಟ ಯಾವುದೇ ಕೆಲಸ ಕಾರ್ಯಗಳು ಟೆಂಡರ್ ಆಗಬೇಕು ಅಂತ. ಇಲ್ಲಿ ಯಾವುದೇ ರೀತಿಯ ಟೆಂಡರ್ ಆಗಲಿಲ್ಲ. ಕೆಲಸ ಪ್ರಾರಂಭ ಮಾಡಿದ್ರು. ನಮ್ಮ ಮಾಹಿತಿ ತೆಗೆದ ಪ್ರಕಾರ ನಮಗೆ 19 ಲಕ್ಷ ರೂಪಾಯಿದು ಕೆಲಸ ಕಾರ್ಯ ಆಗಿದೆ. ಅಲ್ಲಿ ಕಟ್ಟಡ ತೆಗೆಯುವುದು, ಅದಕ್ಕೆ ಮಣ್ಣು ಹಾಕುದು, ಕಟ್ಟಡ ತೆಗೆಯುವುದು, ಮಣ್ಣು ಹಾಕುದು. ಮರ ಎಲ್ಲಿ ಹೋಗಿದೆ ಗೊತ್ತಿಲ್ಲ, ಮರ ಎಲ್ಲ ಹೋಗಿದೆ, ಅದು ಇದು ಅಂತೇಳಿ ಹೇಳಿ 50 ಪೇಜ್ ಇದು ಮಾಹಿತಿ ಹಕ್ಕಲ್ಲಿ ನಮಗೆ ಫಸ್ಟ್ ಕೊಡುದಿಲ್ಲ ಅವರು. ಮತ್ತೆ ನಾವು ಮೇಲಧಿಕಾರಿಗಳಿಗೆ ಹಾಕ್ತೇವೆ ಅಂತ ಹೇಳುವಾಗ ನಮಗೆ ಮಾಹಿತಿ ಬಂತು. ಅದೆಲ್ಲರೂ ಗೊತ್ತಿರಬೇಕು. ಟೀಕೆ ಮತ್ತು ಚರಂಡಿಯಲ್ಲಿ ಮಾತಾಡುವವರು ಅಂತೇಳಿ ನಮ್ಮನ್ನು ಯಾವ ರೀತಿಯಲ್ಲಿ ಹೇಳ್ತಾರ, ನಾವು ಚರಂಡಿಯಲ್ಲಿ ಸಹ ಮಾತಾಡ್ತೇವೆ. ಕೆಲವರು ಲಿಮಿಟ್ ಬಾರಲ್ಲಿ ಮಾತಾಡುವವರು ಸಹ ಇದ್ದಾರೆ. ಎಲ್ಲಿಗೆ ಹೋದ್ರೆ ನಮ್ಗೆ ಸಹ ಮಾತಾಡ್ಲಿಕ್ಕೆ ಆಗ್ತದೆ. ನಮ್ಗೇನು ಅದರಲ್ಲಿ ಭಯ ಇಲ್ಲ. ನಾವು ದೇವರ ಕೆಲಸ ಮಾಡುವವರು, ನಾವು ರಾಜಕೀಯ ಮಾಡುವವರಲ್ಲ. ಹಾಗಾಗಿ ಇಂಥ ಒಂದು ಅವ್ಯವಹಾರಗಳು ಆಗಿದೆ. ಅದನ್ನು ಕೂಡ ನಾವು ಗಮನಕ್ಕೆ ತಂದಿದ್ದೇವೆ. ಅವರು ಹೇಳ್ತಾರೆ ಅದು ಹಾಗೆ ಹೀಗೆ ಅಂತೆಲ್ಲ ಏನೆಲ್ಲ ಹೇಳಿದ್ರು. ನಾವು ಶಾಸಕರ ಗಮನಕ್ಕೆ ಕೂಡ ನಾವು ತಂದಿದ್ದೇವೆ. ಯಾಕಂದ್ರೆ ಶಾಸಕರು ಈ ದೇವಾಲಯದಲ್ಲಿ ಪ್ರಮುಖ ಪಾತ್ರರಾಗಿದ್ದಾರೆ. ಅವರ ಗಮನಕ್ಕೆ ತರುವಂತದ್ದು ನಮ್ಮ ಕರ್ತವ್ಯ. ಅವರು ಆಗ್ಲೇ ಅವರನ್ನು ಕರೆದು ಮಾತ್ರ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಮತ್ತೆ ನಮಗೂ ಗೊತ್ತಿಲ್ಲ. ಇನ್ನೊಂದು ಹೋದ ಬಾರಿ ಜಾತ್ರೆ ಸಮಯದಲ್ಲಿ ಇಲ್ಲಿ ಏನು ಅಂಗಡಿಗಳಿಗೆ ಯಾವುದೋ ಒಂದು ನಕ್ಷೆ ಮಾಡಿದಾರ, ಅಲ್ಲಿ ಎಲ್ಲೆಲ್ಲಿ ಅಂಗಡಿ ಹಾಕಬೇಕು ಅಂತೇಳಿ, ಅಲ್ಲಿ ಮಾತ್ರ ಅಂಗಡಿಯನ್ನು ಕೊಡಬೇಕು ಅಂತೇಳಿ ಒಂದು ನಿಯಮ ಇದೆ. 16-17 ತಾರೀಕಿಗೆ ಇದ್ದಲ್ಲೆಲ್ಲ ಅಂಗಡಿಗಳಿತ್ತು. ಎಲ್ರಿಗೂ ಒಂದೊಂದು ಸ್ಲಿಪ್ಪು 400 ರೂಪಾಯಿ, 500 ರೂಪಾಯಿ, 50 ರೂಪಾಯಿದು ರಿಸೀಟ್ ಕೊಟ್ಟಿದ್ರು. ಮಾಹಿತಿ ಬಂತು, ನಾವು ಹೋಗಿ ಇದರ ದಾಖಲೆ ಇಲ್ಲಿ ಉಂಟು, ಇಂಥ ಸ್ಲಿಪ್ಪು. ಮಾಲಿಂಗೇಶ್ವರ ದೇವರ ಒಂದು ಸೀಲ್ ಹಾಕಿ ಕಲೆಕ್ಷನ್ ಮಾಡಿದ್ದಾರೆ. ಇದು ಸರಿಯಾ? ಅಧಿಕೃತವ ಅನಾಧಿಕೃತವ? ದೇವರ ಭಂಡಾರದ ರಿಸಿಪ್ಟ್ ಇರುವಾಗ ಈ ರೀತಿಯಲ್ಲಿ ಕೊಡಬಹುದಾ? ಭಕ್ತ ಅಂಗಡಿ ಹಾಕಿದ್ರೆ ತಪ್ಪಲ್ಲಿ. ಜನ ಹೋಗುವ ಸ್ಥಳದಲ್ಲಿ ಅಂಗಡಿ ಕೊಡಬಾರದು ಅಂತೇಳಿ ನಮ್ಮ ಧಾರ್ಮಿಕ ಇಲಾಖೆಯಲ್ಲಿ ಉಂಟು. ರಥ ಉತ್ಸವ ನೋಡುವಾಗ ಅಲ್ಲಿ ಎಲ್ಲಿ ಕೂಡ ಜನರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಅಲ್ಲಿ ಕಲೆಕ್ಷನ್ ಮಾಡಿದ್ದಾರೆ. ಇದನ್ನು ನಾವು ಅಲ್ಲಿ ಹೇಳುವಾಗ ಹೇಳ್ತಾರೆ, ನಾವು ಸೀಲ್ ಹಾಕಿದ್ದೇವೆ ಅದಕ್ಕೆ ಅಂತ ಹೇಳಿದ್ರು ಒಬ್ಬರಲ್ಲಿ ಸದಸ್ಯರು, ವ್ಯವಸ್ಥಾಪಕರು. ನಾವೆಲ್ಲ ಸೀಲ್ ನಿಮ್ಗೆ ಎಷ್ಟು ಬೇಕು? ನಾಳೆ 3 ಸೀಲ್ ನಾನು ತಂದು ಕೊಡ್ತಾನೆ ಹೇಳಿದೆ ದೇವಸ್ಥಾನ. ನೀವೆಂತ ಮಾತಾಡೋದು ಹೇಳಿದ್ವಿ. ಹೀಗೆಲ್ಲ ಮಾಡಬೇಡಿ. ಕಾರ್ಯನಿರ್ವಹಣಾಧಿಕಾರಿಗೆಲ್ಲ ಅವ್ರಿಗೆ ಗೊತ್ತೇ ಇಲ್ಲ ವಿಷಯ. ಅವರು ಹೇಳಿದ್ರು ಬಂಗಾರದ ರಿಸೀಟ್ ಅಲ್ಲಿ ಉಂಟು, ಗೊತ್ತಿಲ್ಲ ಸರ್ ನಮ್ಗೆ, ಅದು ಅವರೇ ಕೊಟ್ಟದ್ದು ಅಂತ ಹೇಳಿದ್ರು. ಮರು ದಿವಸ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ, ನಾವು ದೇವರಿಗೆ ಹಣ ಬರಬೇಕು ಅಂತ ಹೇಳಿ ನಾವು ಇದನ್ನೆಲ್ಲ ದೇವರಿಗೆ ಅಂತ ಹೇಳಿದ್ರೆ ಅದು ದೇವರ ಭಂಡಾರದ ರಿಸೀಟ್ ಕೊಡಬಹುದಿತ್ತಲ್ಲ, ಇದು ಬೇಕಾ? ಕೇಳ್ಬೇಕಲ್ಲ ನಾವು ಭಕ್ತಾದಿಗಳಾಗಿ ನಾವು ಕೇಳ್ಬೇಕಲ್ಲ. ನಾವು ಸುಮ್ಮನೆ ಇದ್ರೆ ದೇವರ ಮೆಚ್ಚುವಾರ ನಮ್ಮನ್ನು? ಸಾಧ್ಯ ಇಲ್ಲ ಅದು. ನಾವಂತೂ ಅವ್ರು ಏನೇ ಇರಲಿ, ಅವ್ರು ಯಾವುದೇ ಮಾಡಲಿ, ನಾವು ಇದಕ್ಕೆ ಎದುರುದಿಲ್ಲ, ಯಾವುದಿಲ್ಲ. ಯಾಕಂದ್ರೆ ನಾವು ದೇವರ ಸೇವೆ ಮಾಡುದು. ನಾವು ಆ ದೇವರ ಮೇಲೆ ನಂಬಿಕೆ ಉಂಟು. ದೇವರೆಲ್ಲವನ್ನು ಮಾಡಿಸುವಂಥದ್ದು ನಾವು ಮಾಡೋದಲ್ಲ. ಎಲ್ಲವನ್ನು ಕೂಡ ನಾವು ದೇವರಿಗಿಟ್ಟು ನಾವು ಮಾಡುವಂಥದ್ದು. ಇಲ್ಲಿ ನಮ್ಮ ವೈಯಕ್ತಿಕ ಯಾವುದೇ ನಮ್ಮ ಅಧಿಕಾರ ಈಗ ಆಗ ಹೇಳಿದಾಗೆ ನಾವು ಯಾವುದಕ್ಕೋಸ್ಕರ ನಾವು ಮಾಡಿದಲ್ಲ. ನಮ್ಮ ದೇವಾಲಯ ಉಳಿಬೇಕು ಅಂತೇಳಿ, ನಮ್ಮ ದೇವಾಲಯದ ವ್ಯವಸ್ಥೆಗಳು ಸರಿಯಾಗಬೇಕು, ಅದಕ್ಕೋಸ್ಕರ ನಾವು ಇಷ್ಟೆಲ್ಲ ನಾವು ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ನಾವು ಅನೇಕ ಬಾರಿ ನಮ್ಮ ಹಿಂದೂ ಮುಖಂಡರಲ್ಲಿ ಕೂಡ ನಾವು ಆಗಾಗ ನಾವು ಕೇಳಿಕೊಂಡಿದ್ದೇವೆ, ದಯಮಾಡಿ ಅರುಣನ್ನ ಬನ್ನಿ, ಮುರಳಿಯನ್ನ ಬನ್ನಿ. ಯಾಕೆಂತ ಹೇಳಿದ್ರೆ ನಮ್ಮನ್ನು ಅವರು ಯಾವಾಗಲೂ ಒಂದು ಟೀಕೆ ಮಾಡ್ತಾರೆ. ಯಾರು? ನಮ್ಮ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು. ಅವರ 10 ಜನ ಒಬ್ಬನೇ ಅಂತೇಳಿ
ಮಹಾಲಿಂಗೇಶ್ವರ ದೇವರ ಜಾತ್ರೆ ಸಂದರ್ಭದಲ್ಲಿ ಭಕ್ತರ ಸಭೆಯನ್ನು ಕರೆಯುವಂಥದ್ದು ಉಂಟು. ಅದು ಹಿಂದಿನ ಕಾಲದಿಂದ ಕರೀತಾರೆ. ಅಂದ್ರೆ ಭಕ್ತರು ಕೇವಲ ದುಡ್ಡು ಮಾತ್ರ ಕೊಡ್ಲಿಕ್ಕೆ ಅಲ್ಲಲ್ಲ, ಭಕ್ತರದ ಅಭಿಪ್ರಾಯ ಕೂಡ ತಗೊಳ್ಬೇಕು ಅಂತ ಹೇಳಿ ಉಂಟು. ಹಾಗೆ ಹೋದವರು ಭಕ್ತರ ಸಭೆ ಕರೀಲಿಲ್ಲ. ಆಗ ನಾನು ಹೇಳಿದೆ, ಅಧ್ಯಕ್ಷರೇ ಭಕ್ತರ ಒಂದು ಸಭೆ ಕರಿಬೇಕು, ಯಾಕಂದ್ರೆ ಅದು ಮೊದಲಿಂದ ಇದ್ದದ್ದು ಅಂತೇಳಿ. ಹಾಗೆ ಹೇಳಿದ್ರು, ನೋಡ ಕರೆಯುವ ಅಂತ ಹೇಳಿ ಹೋದ ವರ್ಷ ಕರೀಲಿಲ್ಲ ಅವರು. ಈ ಬಾರಿ ಕರೆದ್ರು. ಆಗ ಒಮ್ಮೆ ನನ್ನ ಹತ್ರ ಅವರೇ ಹೇಳಿದ್ರು, ಎಲ್ಲ ಫಂಡ್ ಪೂಜೆಯರು ಸಭೆಯಲ್ಲಿ ಇರ್ತಾರೆ, ನಿಖಿಲ್ ಮಾತ್ರ ಫಂಡ್ ಪುಣೆ ಅಂತ ಹೇಳಿದ್ರು. ಅಂದ್ರೆ ನಾವು 10 ಜನ ಮಾತ್ರ ಮಾತಾಡೋದು ಅಂತ ಹೇಳುದು. ಅವ್ರಿಗೆ ಆಗ್ಲೇ ಬೇರೆ ಕೆಲಸ ಹೆಚ್ಚಾಗ್ಲಿ, ಆಗ್ಲೇ ನೇಪಾತುಂಡಲ್ಲ, ಆಗ್ಲೇ ದೂರ ಒಂದು ಪುಣ್ಯ ಅಂತೇಳಿ ನಮ್ಮನ್ನು ಅವರು ಟೀಕೆ ಮಾಡಿದ್ರು. ನಾವು ಅವರನ್ನು ಟೀಕೆ ಯಾವತ್ತೂ ಮಾಡಲಿಲ್ಲ. ಹಾಗೆ ನಾವು ನಮ್ಮ ನಾಯಕರಲ್ಲಿ ನಮಗೆ ಬಹಳ ಬೇಸರ ಇತ್ತು. ಯಾಕೆಂತ ಹೇಳಿದ್ರೆ ನಾವೆಲ್ಲರೂ ನೋಡಿ ಇವತ್ತೆಲ್ಲ ಸೇರಿದೆ. ಇದೇ ರೀತಿ ನಾವು ಮೊದಲೇ ನಾವೆಲ್ಲ ಸೇರ್ತಿದ್ರೆ ನಮ್ಮ ವ್ಯವಸ್ಥೆಗಳು ಎಷ್ಟು ಒಳ್ಳೆಯ ರೀತಿಯಲ್ಲಿ ಆಗ್ತಿತ್ತು. ಮಹಾಲಿಂಗೇಶ್ವರನ ಶಾಪಗ್ರಸ್ತಕ್ಕೆ ನಾವೆಲ್ಲ ಕಾರಣ ಆಗಿದ್ದೇವೆ ಈಗೆಲ್ಲ. ಯಾಕೆಂತ ಹೇಳಿದ್ರೆ ನಾವು ಬರಲಿಲ್ಲಾದ್ರೆ ಕೇವಲ ನಾವು ಮಹಾಲಿಂಗೇಶ್ವರ ದೇವರ ಭಕ್ತರಾಗಿ ಮಾತ್ರ ನಾವು ಬರುವುದಲ್ಲ, ನಾವಲ್ಲಿ ಆಗು ಹೋಗುವುದನ್ನು ಕೂಡ ನೋಡಿಕೊಂಡು ಅದನ್ನು ಸರಿಪಡಿಸುವಂತ ವ್ಯವಸ್ಥೆಗಳು ಕೂಡ ಕೇವಲ ಅದು ನಮ್ದು ಮಾತ್ರ ಜವಾಬ್ದಾರಿ ಅಲ್ಲ, ಅದು ಎಲ್ಲರ ಜವಾಬ್ದಾರಿ. ಮಹಾಲಿಂಗೇಶ್ವರ ದೇವರ ಭಕ್ತಾದಿಗಳು ಯಾರೆಲ್ಲ ಇದ್ದೀರಾ, ನಿಮ್ಮೆಲ್ಲರ ಜವಾಬ್ದಾರಿ ಇದು, ನಮ್ದು ಮಾತ್ರ ಅಲ್ಲ. ಯಾಕೆಂತ ಹೇಳಿದ್ರೆ ಹಾಗಾಗಿ ಇನ್ನು ಹೇಳಲಿಕ್ಕೆ ಹೋದ್ರೆ ಸಮಯ ಸಾಕಾಗ್ಲಿಕ್ಕಿಲ್ಲ. ವ್ಯವಸ್ಥೆಗಳು ಅಷ್ಟು ಹಾಳಾಗಿ ಹೋಗಿದೆ, ಅದನ್ನೆಲ್ಲ ಯಾರು ಮಾತಾಡುದಿಲ್ಲ. ಕೇವಲ ರಸ್ತೆ ವಿಷಯ ಬರುವಾಗ ಮೋರಿಯಲ್ಲಿ ಕೂತು ಮಾತಾಡುವರು ಅಂತೇಳಿ ಮಾತ್ರ ಅವರು ಹೇಳ್ತಾರೆ. ನಾವು ದೇವಸ್ಥಾನದಿಂದ ಅವರೇ ಹೇಳಿದನ್ನು ನಾವು ಹೇಳಿದ್ದು. ಅವರು ಹೇಳಿದ್ರು ಒಮ್ಮೆ 15 ಮೀಟರ್ ರಸ್ತೆಗೆ ಹೋಗ್ತದೆ ಅಂತ, ಮತ್ತೆ ಹೇಳ್ತಾರೆ 30 ಮೀಟರ್ ಅಂತ ಏನು ಹೇಳಿದ್ರು. ಒಂದೊಂದು ಹೊತ್ತಲ್ಲಿ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. 6 ಮೀಟರ್ ಆದ್ರೆ 20 ಫೀಟ್ ಹೋಗುದು ಕರೆಕ್ಟ್. ಅದು 20 ಮೀಟರ್ ಒಂದು ರಸ್ತೆಗೆ ಸಾಕಾಗ್ತದೆ, ಅಂದ್ರೆ ಲಘು ವಾಹನಕ್ಕೆ. ಘನ ವಾಹನಗಾದ್ರೆ ಅದು ಸ್ವಲ್ಪ ಬೇಕು, ಸ್ವಲ್ಪ ಅಗಲ ಬೇಕಾಗ್ತದೆ. ಹಾಗಾಗಿ ನಮ್ಮ ಈ ಒಂದು ದೇವಾಲಯಕ್ಕೆ ಇಷ್ಟೊಂದು ಹೋದ ಜಾಗವನ್ನು ಮರಳಿ ಪಡಿಲಿಕ್ಕೆ ಆಗಿನ ತಹಸೀಲ್ದಾರರಾದಂಥ ಕೋಚನ್ ರೈಗಳು ಬಹಳ ಶ್ರಮಪಟ್ಟು ಈ ಒಂದು ಜಾಗವನ್ನು ಉಳಿಸಿದ್ದಾರೆ. ಅವರ ಆ ಸಂದರ್ಭದಲ್ಲಿ ಪ್ರಯತ್ನ ಪಡೆದಿದ್ರೆ ಇವತ್ತು ನಮಗೆ ಜಾತ್ರೆಗೆ ಬಹಳ ಕಷ್ಟ ಆಗ್ತಿತ್ತು. ವಿಟ್ಲದ್ದು ರಥೋತ್ಸವ ಜಾತ್ರೆ ನಡೀತದೆ, ಅದೇ ಪರಿಸ್ಥಿತಿ ಕೂಡ ಇಲ್ಲಿ ಆಗ್ತಿತ್ತು. ಆದ್ರೆ ಮಹಾಲಿಂಗೇಶ್ವರ ದೇವರು ಬಿಡ್ಲಿಲ್ಲ, ಅವರಿಗೆ ಬುದ್ಧಿಯನ್ನು ಕೊಟ್ಟು ಆ ಜಾಗವನ್ನು ಅವರ ಒಡೆತನಕ್ಕೆ ಸಿಗುವ ಹಾಗೆ ಮಹಾಲಿಂಗೇಶ್ವರ ಮಾಡಿದ್ದಾರೆ. ಹಾಗೆ ನಾವು ಹೇಳುವಂಥದ್ದು, ದೇವರ ಈ ಒಂದು ದಾರಿ ನಾವು ಈಗ 20 ಫೀಟ್ 30 ಫೀಟ್ ಹಾಗೆ ಲೆಕ್ಕ ಹಾಕಿದ್ರು ಕೂಡ SPT ರೋಡಿಂದ ಸ್ಮಶಾನದಾಗುವಾಗ ಒಂದು 500 ಮೀಟರ್ ಆದ್ರೂ ಹೋಗುವುದು ಅನ್ನುವಂಥದ್ದು ಒಂದು, ಈಗ ನಮ್ಮ ಹಿರಿಯರು ಅನಿಲನ್ನ ಒಂದು ಅಂದಾಜು ಹಾಕಿದ್ರು, ಒಂದು 3 ಎಕರೆ ಜಾಗ ಅಷ್ಟು ಹೋಗುವ ಸಾಧ್ಯತೆಗಳು ಇದೆ ಅಂತೇಳಿ. ಕನ್ಫರ್ಮ್ ಅಂತೇಳಿ ಯಾವುದು ಅಂತಲ್ಲ, ನಾವು ಕನ್ಫರ್ಮ್ ಅಂತಲ್ಲ, ಒಂದು 3 ಎಕರೆ ಅಷ್ಟು ಹೋಗ್ಬೋದು. 3 ಎಕರೆ ಆದ್ರೆ ಈಗಿನ ವ್ಯಾಲ್ಯೂಯೇಷನ್ ಅಲ್ಲಿ ಎಷ್ಟು ಕೋಟಿ ಆಯ್ತು ಅಂತೇಳಿ. ದಾರಿ ಬೇಕು. ನಾವು ಈಗಲ್ಲ, ನಾವು ಅವತ್ತಿನಿಂದ ಹೇಳ್ತಿದ್ದೇವೆ. ಈ ರಥ ಬೀದಿಯಲ್ಲಿ ಹೆಣಗಳು ಹೋಗ್ತಾ ಉಂಟು, ಮಾಂಸ ತಗೊಂಡು ಹೋಗ್ತಿದ್ದಾರೆ, ರಾತ್ರಿ ಹೊತ್ತಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಉಂಟು, ಲೈಟಿನ ವ್ಯವಸ್ಥೆ ಮಾಡಿ, ಅದು ಮಾಡಿ, ಇದು ಮಾಡಿ, ಎಲ್ಲವನ್ನೂ ನಾವು ಹೇಳಿದ್ದೇವೆ. ಯಾವುದನ್ನು ಕೇಳಿದ್ದಾರೆ ಅವರು? ಯಾವುದಾದ್ರೂ ಮಾಡಿದಾರ? ಭಕ್ತರ ಹತ್ರ ಕೇಳದೆ, ಭಕ್ತರ ಅಭಿಪ್ರಾಯ ತಗೊಳ್ಳದೆ ನಾವು ಯಾವುದು ಮಾಡುದಿಲ್ಲ ಅಂತೇಳಿ ಅವರು ಆಕಾಶ ಹೇಳಿದ್ರು. ನಾನಾಗ ಅವರು ಮಾಧ್ಯಮದಲ್ಲಿ ಹೇಳುವಾಗ, ಹಾಗಾದ್ರೆ ಇಷ್ಟೆಲ್ಲ ನಾವು ಹೇಳಿದ್ದನ್ನು ಯಾಕೆ ಅವರು ಮರೆಮಾಚಿದ್ದಾರೆ? ಎಲ್ಲ ಭಕ್ತರ ಬೇಡಿಕೆ ಡ್ರೆಸ್ ಕೋಡ್ ಆಗ್ಬೇಕು ಅಂತ ಉಂಟು. ಈಗಿನ 15-20 ವರ್ಷದ ಬೇಡಿಕೆ ಉಂಟು, ಮಾಡಿದ್ರು ಅವರು. ಮೊನ್ನೆ ಶಾಸಕರು ಹೇಳ್ತಾರೆ ಅದನ್ನು ಹೇಳುವಾಗ, ಡ್ರೆಸ್ ಕೋಡ್ ತಂದ್ರೆ ಇಲ್ಲಿ ಭಕ್ತರು ಬರುವುದಿಲ್ಲ, ಸ್ವಲ್ಪ ಆದಾಯಕ್ಕೆಲ್ಲ ಸಮಸ್ಯೆ ಆಗ್ತದೆ ಅಂತ ಹೇಳಿ. ಹಾಗೆ ಇದು ಆದಾಯಕ್ಕೆ ಇರ್ತದ? ಇದು ಹೋಟೆಲ್, ಇದು ದೇವಾಲಯ ಅಲ್ಲ. ಅಂತ ವ್ಯಕ್ತಿಗಳು ಯಾಕೆ ನಮ್ಮ ದೇವಾಲಯಕ್ಕೆ ಬರಬೇಕು? ಶ್ರದ್ಧೆಯಲ್ಲಿ ಬಂದ್ರೆ ಸಾಕು. ಅವನಿಗೆ ದೇವಾಲಯ ಬೇಕು, ದೇವರು ಬೇಕು ಅಂತಿದ್ರೆ ಅವನು ಯಾವ ರೂಪಲ್ಲಿ ಬರ್ತಾನೆ. ಈಗ ಕೇರಳಕ್ಕೆ ಹೋದ್ರೆ, ನಾನು ಪುತ್ತೂರಿನಿಂದ ಬಂದೇನೆ, ಪ್ಯಾಂಟ್ ಶರ್ಟ್ ಹಾಕಿ ನಂಗೆ ಪುತ್ತೂರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಬಿಡ್ತಾರೆ ಅವರು? ಬಿಡುದಿಲ್ಲ. ಅಲ್ಲಿಯ ನಿಯಮ ಕರೆಕ್ಟ್ ಇರ್ತದೆ. ನಾವು ಕೂಡ ಇಲ್ಲಿ ನಿಯಮವನ್ನು ನಾವು ಇವರು ಆ ಒಂದು ಕಟ್ಟುನಿಟ್ಟಾಗಿ ಮಾಡಿದ್ರೆ ಅದನ್ನು ಖಂಡಿತವಾಗಿ ಪಾಲನೆ ಮಾಡ್ತಾರೆ, ಯಾರು ಅದನ್ನು ವಿರೋಧ ಮಾಡುವುದಿಲ್ಲ. ಇವರಿಗೆ ಆ ಒಂದು ಮಾಡುವಂಥದ್ದು ಇವರಿಗಿಲ್ಲ. ಇವರು ಕೇವಲ ಇನ್ಕಮ್ ಅಲ್ಲೇ ಇದ್ದಾರೆ. ಇನ್ಕಮ್ ಬರಬೇಕು ಅಂತ. ಇನ್ಕಮ್ ಬರಬೇಕು, ಬರುವುದು ಬೇಡ ಅಂತೇಳಿ. ಒಂದು ದೇವಸ್ಥಾನ ನಡಿಬೇಕಾದ್ರೆ ಅಷ್ಟು ಖರ್ಚು ಉಂಟು. ಹಾಗಾಗಿ ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಹಿರಿಯರೆಲ್ಲ ಇರ್ತೀರಿ, ದಯಮಾಡಿ ಕ್ಷಮೆ ಇರಲಿ. ಮಾತಾಡುವಾಗ ನಾವು ಕೆಲವೊಂದು ವಿಚಾರಗಳು ನಿಮಗೆ ಗೊತ್ತಿರಲಿ. ಯಾಕಂದ್ರೆ ನಮ್ಮ ಗ್ರೂಪಲ್ಲಿ ಇದ್ದವರಿಗೆ ನಾವು ಈಗ ಒಂದು ವರ್ಷದಿಂದ ನಾವು ಏನೆಲ್ಲ ಮಾಡಿದೆ ಆ ಗ್ರೂಪಲ್ಲಿ ಎಲ್ಲ ನಾವು ಹಾಕ್ತಾ ಇರ್ತೇವೆ. ಅದು ಕೆಲವು ಗ್ರೂಪಲ್ಲಿ ಇಲ್ಲದವರಿಗೋಸ್ಕರ ನಾವೊಂದು ಈ ವಿಷಯವನ್ನು ನಾನು ಮಂಡನೆ ಮಾಡಿದೆ. ದಯಮಾಡಿ ಹೇಳಿದ್ರಲ್ಲಿ ಏನಾದರೂ ತಪ್ಪುಗಳಿದ್ರೆ ಕ್ಷಮೆ ಇರಲಿ. ಈಗ ನಮ್ಮ
ಒಂದಿನ ನಮ್ಮ ಈ ಒಂದು ರಸ್ತೆಯ ವಿಷಯ ಇರ್ಬೋದು, ವ್ಯವಸ್ಥೆಯ ವಿಷಯ ಇರ್ಬೋದು, ವ್ಯವಸ್ಥೆ ವಿಚಾರದಿರ್ಬೋದು, ನಾವೊಂದು ನಮ್ಮ ಹಿರಿಯರು ಈಗಾಗಲೇ ಅಲ್ಲಿ ನಾನು ಹೇಳಿದಾಗೆ ವೈದ್ಯ ನಾರಾಯಣ ಅಂತೇಳಿ, ಖಂಡಿತವಾಗಲೂ ವೈದ್ಯರು ತುಂಬ ಜನ ಇದ್ದಾರೆ. ಆದರೆ ಹಿಂದೂ ಸಮಾಜಕ್ಕೋಸ್ಕರ ರಾತ್ರಿ ಹಗಲು ಅಂತೇಳಿ ತಮ್ಮ ಕೆಲಸದ ಬಿಡುವಿನಲ್ಲಿ ಓಡಿಕೊಂಡು ಬಂದು ಹಿಂದೂ ಸಮಾಜದ ಬೆನ್ನೆಲುಬಾಗಿ ನಿಲ್ಲುವವರಿದ್ದರೆ ನಮ್ಮ ಡಾಕ್ಟರ್ ಸುರೇಶ್ ಭಟ್ರೆ ಎರಡು ಮಾತನ್ನು ಮತ್ತು ಒಡೆಯರಿಗೆ ನಮಸ್ಕರಿಸುತ್ತಾ ಮಹಾಲಿಂಗೇಶ್ವರ ದೇವರಲ್ಲಿ ರಕ್ಷಣಾ ಸಮಿತಿಯ ಕಸಾರಿದಿರುವಂಥ ಈ ಭಕ್ತರ ಸಭೆಯ ವೇದಿಕೆಯಲ್ಲಿರುವಂಥ ಎಲ್ಲ ಮುಖಂಡರುಗಳೇ, ಇಲ್ಲಿ ನೆರೆದಿರುವಂಥ ಎಲ್ಲ ಸಮಿತಿಯ ಸದಸ್ಯರುಗಳೇ ಹಾಗೂ ಭಕ್ತಾದಿಗಳೇ, ದೇವರಿಗೆ ಸಂರಕ್ಷಣಾ ಸಮಿತಿ ಬೇಕೆಂತ ಹೇಳುವುದೇ ಒಂದು ವಿಪರ್ಯಾಸ. ನಮ್ಮ ಒಂದು ಬಹುಸಂಖ್ಯಾತ ನಮ್ಮ ದೇಶದಲ್ಲಿ ನಮ್ಮದೇ ಆರಾಧ್ಯ ದೇವಾಲಯಗಳನ್ನು ಸಂರಕ್ಷಣೆ ಮಾಡುವಂಥ ಸ್ಥಿತಿ ಬರುವಂಥದ್ದು ಬಹಳ ಬೇಸರದ ವಿಷಯ. ಆದರೆ ಬಂದಿದೆ. ಅಷ್ಟೇ ಅಲ್ಲ, ಅಲ್ಲಿ ಅನೇಕ ವಿಷಯಗಳು ಸಹ ಸಾರ್ವಜನಿಕರಿಗೆ ಅಥವಾ ಭಕ್ತಾದಿಗಳ ವಿರುದ್ಧವಾಗಿ ಸಹ ಕೆಲವು ಸಲ ನಡೆಯುತ್ತದೆ ಅನ್ನೋದು ಸಹ ಮತ್ತೊಂದು ವಿಪರ್ಯಾಸ. ಈಗಾಗಲೇ ಹರಿಯಣ್ಣ ಹೇಳಿದಾಗ ಅನೇಕ ವಿಷಯಗಳನ್ನು ಹೇಳಿದರು. ಕೆಲವೊಂದು ವಿಷಯಗಳನ್ನು ತುಂಬ ವಿಷಯ ಇತ್ತು, ಅವರು ಕೆಲವು ವಿಷಯವನ್ನು ಸಂಕ್ಷಿಪ್ತವಾಗಿ ಹೇಳಿ ಮುಗಿಸಿದರು. ಈ ಒಂದು ಸಮಿತಿಯ ವತಿಯಿಂದ ನಡೆದಂಥ ಅನೇಕ ಕಾರ್ಯಕ್ರಮಗಳು ಅಥವಾ ದೇವಸ್ಥಾನದಲ್ಲಿ ಆಗುವಂಥ ಅನೇಕ ಲೋಪದೋಷಗಳನ್ನು ಎತ್ತಿ ಹಿಡಿದು ಸರಿಪಡಿಸಿದಂಥ ಕೀರ್ತಿ ಈ ಸಮಿತಿಯ ಪದಾಧಿಕಾರಿಗಳಿಗೆ ಹಾಗೂ ಅನೇಕ ಸದಸ್ಯರುಗಳಿಗಿದೆ. ಅವರನ್ನು ಮೊದಲನೇದಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ. ನಾವು ಸದಸ್ಯರು ತುಂಬ ಜನ ಇದ್ದೇವೆ, ಆದರೆ ಅದರಲ್ಲಿ ಹೆಚ್ಚಿನ ಸಲ ನಮಗೆ ಪಾಲ್ಗೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಬಂದಿದೆ, ನಾನು ಸಹ ಅಷ್ಟೇ. ಅದರಿಂದ ಅವರಿಗೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈಗ ವಿಶೇಷವಾಗಿ ಒಂದು ಈ ಸಂದರ್ಭದಲ್ಲಿ ಅವರು ಕರೆದಿರುವಂಥ ಸಭೆ ಯಾಕಂತ ಹೇಳಿದರೆ ದೇವಾಲಯದ ಜಾಗದಲ್ಲಿ ಒಂದು ಸಾರ್ವಜನಿಕ ರಸ್ತೆ ಆಗ್ತಾ ಉಂಟು ಅಂತ ಬಹಳ ಬೇಸರದ ವಿಷಯ. ನಾವೆಲ್ಲ ಭಕ್ತರು ದೇವಾಲಯದ ಜಾಗವನ್ನು ಸಾರ್ವಜನಿಕ ಉಪಯೋಗಕ್ಕೆ ಕೊಡುವುದು ತಪ್ಪು ಅಂತ ನನಗೆ ಸಹ ಕಾಣಿಸ್ತದೆ. ಯಾಕಂದರೆ ಸಣ್ಣ ಜಾಗ ಅಲ್ಲ ಅದು. ದೇವಾಲಯದ ಜಾಗ ಅಂತ ಹೇಳಿದರೆ ಅದು ದೇವಾಲಯಕ್ಕೆ ಸೇರಿದ್ದು ಅಥವಾ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದ್ದು, ಸರ್ಕಾರದ ಜಾಗ ಅಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಅದರಿಂದ ಈ ವಿಷಯವನ್ನು ನಾವು ಹೀಗೆ ಬಿಟ್ಟರೆ ಅಥವಾ ಇದರಿಂದಾಗಿ ಆಗುವ ಅನೇಕ ಲೋಪದೋಷಗಳು, ಇದಕ್ಕೆ ಕೇವಲ ನಾವು ಪ್ರತಿಭಟನೆ ಮಾಡಬೇಕು ಅಂತ ನಾವು ಪ್ರತಿಭಟನೆ ಮಾಡುವುದಲ್ಲ. ಆರೋಗ್ಯಪೂರ್ಣ ಚರ್ಚೆಯಾಗಿ ಎಲ್ಲರಿಗೂ ಒಪ್ಪಿಗೆ ಆಗುವುದಾದರೆ ಖಂಡಿತವಾಗಿ ಸಹ ಸಂರಕ್ಷಣಾ ಸಮಿತಿಯವರು ಸಹ ಇದಕ್ಕೆ ಜೊತೆಗೂಡುತ್ತಾರೆ ಅಂತ ನನ್ನ ಭಾವನೆ. ಅದರಿಂದ ಎಲ್ಲರಿಗೂ ಒಂದು ಈ ವಿಷಯ ಮನದಟ್ಟು ಆಗಿ ಯಾವುದನ್ನು ಮುಚ್ಚಿಡದೆ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯರು ಈ ಕ್ರಮವನ್ನು ಕೈಗೊಂಡರೆ ಖಂಡಿತವಾಗಿ ಎಲ್ಲರೂ ಸ್ವಾಗತಿಸ್ತಾರೆ. ಈ ಒಂದು ವಿಷಯವು ಯಾವುದೇ ನಮ್ಮ ಸಮಾಜದಲ್ಲಿ ಒಂದು ಸಂಘರ್ಷಕ್ಕೆ ಕಾರಣವಾಗದೆ ಶ್ರೀದೇವರ ಆಶೀರ್ವಾದದಿಂದ ಒಂದು ಸೌಹಾರ್ದವಾಗಿ ಮುಗಿಯಲಿ, ಎಲ್ಲರ ಒಪ್ಪಿಗೆಯಿಂದ ಅಥವಾ ಅಟ್ಲೀಸ್ಟ್ ಬಹುಜನರ ಒಂದು ಸಮ್ಮತಿಯಿಂದ ಈ ಕಾರ್ಯಗಳು ನಡೆಯುವಂತಾಗಿ ಅಂತ ನನ್ನ ಒಂದು ಅನಿಸಿಕೆ. ಸರಿಗೆ ನಾವು ದೇವರ ರಥ ಬೀದಿ ಅಂತ ಹೇಳ್ತೇವೆ. ರಥ ಬೀದಿಯಲ್ಲಿ ದೇವರು ಹೋಗುವುದು ಒಂದು ದಿವಸ, ಆದರೆ 364 ದಿವಸ ಸಹ ಅದೊಂದು ಸಾರ್ವಜನಿಕ ರಸ್ತೆಯಾಗಿ ಉಪಯೋಗ ಆಗುವುದನ್ನು ನೋಡುವಾಗ ಬಹಳ ಬೇಸರ ಆಗ್ತದೆ. ಎಲ್ಲರೂ ಅದನ್ನು ಒಂದು ಸಾರ್ವಜನಿಕ ರಸ್ತೆಯಾಗಿ ಉಪಯೋಗ ಮಾಡ್ತಾರೆ. ಈಗಾಗಲೇ ಹೇಳಿದಂತೆ ಮಾಲಿನ್ಯ ಹೊತ್ತ ವಾಹನಗಳು ಸಹ ಅಥವಾ ಶವಗಳನ್ನು ಹೊತ್ತ ವಾಹನಗಳು ಸಹ ದಾರಿಯಲ್ಲಿ ಸಾಗುವುದು ಬಹಳ ಬೇಸರದ ವಿಷಯ. ಅದನ್ನು ಮುಚ್ಚುವುದು ಖಂಡಿತ ಒಂದು ನಮ್ಮ ಸಂರಕ್ಷಣಾ ಸಮಿತಿಯ ಬೇಡಿಕೆ. ಹಾಗೆ ಅದನ್ನು ಮುಚ್ಚಿದ ಕೂಡಲೇ ಬೇರೆ ಆಲ್ಟರ್ನೇಟಿವ್ ಮಾಡುವಾಗ ಇದು ಒಂದು ದಾರಿ ಅಂತ ನನಗೆ ಸಹಮತ ಇಲ್ಲ. ಅದಕ್ಕಾಗಿ ಬೇರೆ ಏನಾದರೂ ದಾರಿಯನ್ನು ಕಂಡುಕೊಳ್ಳಬಹುದು. ಅಷ್ಟು 3 ಎಕರೆ ಅಷ್ಟು ದೊಡ್ಡ ಜಾಗವನ್ನು, ದೇವಸ್ಥಾನದ ಜಾಗವನ್ನು ಹಾಗೆಯೇ ಸಾರ್ವಜನಿಕ ರಸ್ತೆಯಾಗಿ ಮಾಡಿಕೊಟ್ಟು ಸಹ ಅದರಿಂದಾಗುವ ಅನೇಕ ದುಷ್ಪರಿಣಾಮಗಳು ನಮ್ಮ ಗ್ರೂಪ್ನಲ್ಲಿ ಈಗಾಗಲೇ ಡಿಸ್ಕಷನ್ ಮಾಡಿದ್ದಾರೆ. ಜಾತ್ರೆ ಸಂದರ್ಭದಲ್ಲಿ ಎಲ್ಲ ತೊಂದರೆಗಳಾಗ್ಬೋದು, ಅಲ್ಲಿ ಜನಸಂಖ್ಯೆ ಇರ್ಬೋದು, ಅಲ್ಲಿ ವಾಹನಗಳು ಹೋಗುವುದು, ಮತ್ತಷ್ಟು ಒತ್ತಡಕ್ಕೆ ಕಾರಣ ಆಗ್ಬೋದು ಅಂತ. ಅದರಿಂದ ಈ ವಿಷಯಗಳನ್ನು ಎಲ್ಲರೂ ಚರ್ಚಿಸಿ ದೇವಾಲಯದ ಆಡಳಿತ ಮಂಡಳಿ ಸಹ ಭಕ್ತರ ಒಂದು ಈ ಬೇಡಿಕೆಗಳನ್ನು ಮನಗಂಡು ಅವರೊಟ್ಟಿಗೆ ಚರ್ಚಿಸಿ ಕೇವಲ ನಿರ್ಲಕ್ಷ್ಯ ಮಾಡದೆ ನಾವು ನಡೆದ ದಾರಿ ಆಗ್ತದೆ ಅಂತ ಆ ರೀತಿ ಮಾಡದೆ ಎಲ್ಲರ ಒಟ್ಟಿಗೆ ಒಂದು ಸಹಮತದಿಂದ ಈ ಕಾರ್ಯಕ್ರಮವನ್ನು ಮುಂದುವರಿಸುವಂತಾಗಲಿ ಆ ಬುದ್ಧಿಯನ್ನು ಶ್ರೀ ಮಹಾಲಿಂಗೇಶ್ವರದವರು ಎಲ್ಲರಿಗೂ ಕೊಡಲಿ ಅಂತ ಪ್ರಾರ್ಥಿಸ್ತಾ 12 ಮಾತುಗಳು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ವಿಶ್ವ ಹಿಂದೂ ಪರಿಷತ್ತಿನ ಮುಖಂಡರಾದ ಮುರಳೀಕೃಷ್ಣ ಹಸಂತರ್ಕರು ಒಂದು ಅಭಿಪ್ರಾಯವನ್ನು ಮಂಡನೆ ಮಾಡಬೇಕು. ಶ್ರೀ ಮಹಾಲಿಂಗೇಶ್ವರನ ಚರಣ ಕಮಲಗಳಿಗೆ ಪಡಮಾಡುತ್ತಾ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಪ್ರೀತಿಯ ಶ್ರೀ ಮಹಾಲಿಂಗೇಶ್ವರನ ಭಕ್ತಾಭಿಮಾನಿ ಬಂಧುಗಳೇ, ಒಂದು
ಬಹಳ ಗೊಂದಲಮಯವಾಗಿರ್ತಕ್ಕಂಥ ವಾತಾವರಣದಲ್ಲಿ ನಾವಿಲ್ಲಿ ಸೇರಿದ್ದೇವೆ. ಸುಮಾರು 1-1.5 ವರ್ಷಗಳಿಂದ ಈ ದೇವಸ್ಥಾನದ ಆಗು ಹೋಗುಗಳನ್ನು ಬಹಳ ಮಾರ್ಮಿಕವಾಗಿ ನೋವಿನಿಂದ ಹರಿಯಣ್ಣ ಉಲ್ಲೇಖವನ್ನ ಮಾಡಿದರು. ನಾನು ಆಗ್ಲೂ ಬೆಳಿಗ್ಗೆನೂ ಉಲ್ಲೇಖ ಮಾಡಿದೆ, ಮಹಾಲಿಂಗೇಶ್ವರ ಯಾವುದೋ ಪತ್ರಿಕೆಗೆ ಮಾಧ್ಯಮಕ್ಕೆ ವಿವಾದ ಆಗುವುದು ನಮ್ಗೆ ಇಷ್ಟ ಇಲ್ಲ. 100% ಪ್ರಥಮವಾಗಿ ಅದಕ್ಕೋಸ್ಕರ ಇಲ್ಲಿ ನಾವು ಸೇರಿರ್ತಕ್ಕಂಥದ್ದಲ್ಲ. ಯಾವುದೋ ಒಂದು ಅನ್ಯಮತೀಯರ ಚರ್ಚ್ ಅಥವಾ ಅನ್ಯಮತೀಯರ ಮಸೀದಿ ಅದು ಮಾಧ್ಯಮಗಳಲ್ಲಿ ವಿವಾದ ಆಗುವುದು ನಾವು ಕಾಣುವುದಿಲ್ಲ. ನಮಗೂ ಮಹಾಲಿಂಗೇಶ್ವರ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ವಿವಾದ ಆಗುವಂತ ಆ ಯೋಚನೆಯನ್ನು ಇಟ್ಕೊಂಡು ಬಂದಂತವ್ರು ಯಾರೂ ಅಲ್ಲ ಅಂತ ಬಹಳ ನಾನು ವಿಶ್ವಾಸದಿಂದ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಆದ್ರೆ 2-3 ಅನೇಕ ವಿಷಯಗಳನ್ನ ಹರಿಯಾಣ ಉಲ್ಲೇಖ ಮಾಡಿದೆ, ಮತ್ತೆ ಅದನ್ನೇ ನಾನು ಚರ್ಚೆ ಮಾಡುದಿಲ್ಲ. ಆದ್ರೆ 2-3 ಪ್ರಮುಖ ವಿಚಾರಗಳು ಬೆಳಿಗ್ಗೆ ಅಧ್ಯಕ್ಷರ ಮಾಧ್ಯಮ ಪ್ರತಿಕ್ರಿಯೆಯನ್ನು ನಾನು ಗಮನಿಸಿದ್ದೇನೆ. ಈ ರಸ್ತೆಯ ಪ್ರಪೋಸಲ್ ಇರ್ತಕ್ಕಂಥದ್ದು ಸಾರ್ವಜನಿಕ ಅಂತ ಯಾರು ಹೇಳಿದ್ದಾರೆ ಅಂತ ಬಹಳ ಬಹಳ ಸಣ್ಣತನದ ವಿಚಾರ ಅಂತ ನನಗೆ ಅನಿಸುತ್ತೆ. ಅವರೇ ಹೇಳಿರ್ತಕ್ಕಂಥದ್ದು 30 ಫೀಟ್ ರಸ್ತೆ ಹಳೆ ಗಣೇಶ್ ಪ್ರಸಾದ್ ಹೋಟೆಲ್ನಿಂದ ಈ ಕಡೆ ಸ್ಮಶಾನದ ಗೇಟಿನ ತನಕ ಏಕಾಏಕಿ ರಸ್ತೆಯನ್ನು ನಿರ್ಮಾಣ ಮಾಡ್ತೇವೆ, 3 ಕೋಟಿ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿದ್ರು. ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ರು, ಆ 30 ಫೀಟ್ ರಸ್ತೆಯ ನಂತರ ಈ ಕಡೆ ದೇವಸ್ಥಾನದ ಭಾಗ ಕಂಪೌಂಡ್ ವಾಲ್ ಬರ್ತದೆ ಅಂತ. ಅಲ್ಲಿಗೆ ಆ ರಸ್ತೆಯ ಭಾಗ ನಮ್ಮ ದೇವಸ್ಥಾನದಿಂದ ಹೊರಗೆ ಹೋಯಿತು ಅಂತ ಅದರ ಅರ್ಥ. ನಾಳೆ ಯಾರು ಬೇಕಾದ್ರೂ ಆ ರಸ್ತೆಯಲ್ಲಿ ಹೋಗ್ಬೋದು, ಯಾರು ಬೇಕಾದ್ರೂ ಏನು ಬೇಕಾದ್ರೂ, ಅಂದ್ರೆ ನಾನು ಏನು ಬೇಕಾದ್ರೂ ಸಾರ್ವಜನಿಕ ರಸ್ತೆ ಅಂತ ಅದು ನಿರ್ಮಾಣ ಆಗುತ್ತೆ. ಇದನ್ನ ಬಹಳ ಸ್ಪಷ್ಟವಾಗಿ ನಾವು ಗಮನಿಸಬೇಕು ಅಂತ ಹೇಳುವಂಥದ್ದನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ. 2ನೇದು ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿ ಅಂತ. ಸ್ವಾಮಿ ಮಹಾಲಿಂಗೇಶ್ವರನ ಪ್ರಮಾಣ ಮಾಡಿ ನಾವು ಹೇಳ್ತೇವೆ, ನಾವೆಲ್ಲರೂ ಮಹಾಲಿಂಗೇಶ್ವರನ ಭಕ್ತರಾಗಿ ಶ್ರದ್ಧೆ ಭಕ್ತಿಯ ಕಾರ್ಯಕ್ಕೋಸ್ಕರ ನಾವು ಇಲ್ಲಿ ಸೇರಿದ್ದೇವೆ ಹೊರತು ಯಾರು ಕುರ್ಚಿಗೋಸ್ಕರ, ನಾವು ಯಾರೋ ಪದವಿಗೋಸ್ಕರ ಇಲ್ಲಿ ಇವತ್ತು ಸೇರಿರ್ತಕ್ಕಂಥದ್ದಲ್ಲ. ನಮಗೆ ಬೇಕಾಗಿರ್ತಕ್ಕಂಥ ಮಹಾಲಿಂಗೇಶ್ವರನ ಭಕ್ತರ ಭಾವನೆಗಳಿಗೆ, ಮಹಾಲಿಂಗೇಶ್ವರ ಭಕ್ತರ ಪಾವಿತ್ರ್ಯತೆ ಬಗ್ಗೆ ತೊಂದರೆ ಆಗ್ತದೆ ಅಂತ ಒಂದು ಕಳವಳಕ್ಕೆ ಸ್ಪಂದನೆ ಬೇಕಾಗಿರ್ತಕ್ಕಂಥ. ಅದಕ್ಕೋಸ್ಕರ ಇವತ್ತು ಬಹಳ ಹರಿಯಾಣ ಹೇಳಿದ್ರು, ಉಲ್ಲೇಖ ಮಾಡಿದ್ರು, 10 ಜನ ಹೇಳ್ತಾ ಇರ್ತಕ್ಕಂಥದ್ದು ಇವತ್ತು 100ಕ್ಕಿಂತ ಮೇಲೆ, ನಾಳೆ ಅಗತ್ಯ ಬಿದ್ದರೆ 1000 ಜನ ಬೇಕಾದ್ರೂ ಸೇರಿಸುವಂತ ಶಕ್ತಿ ಮಹಾಲಿಂಗೇಶ್ವರನಿಗೆ. ಆದ್ರೆ ಈ ರಸ್ತೆ ಇವತ್ತು ಕಂಬಳಕೋಟಿಯವರು ನಮ್ಮವರು ಇದ್ದಾರೆ. ನನಗೆ ಅನಿಸೋದು ಕಟೀಲ್ನಲ್ಲಿ ಜೀರ್ಣೋದ್ಧಾರ ಸಂದರ್ಭ ಬಹಳ ದೊಡ್ಡ ಬದಲಾವಣೆಗಳು, ಬಹಳ ದೊಡ್ಡ ಬೆಳವಣಿಗೆಗಳು, ಬಹಳ ದೊಡ್ಡ ನಿರ್ಮಾಣಗಳಾಯಿತು. ಮೊನ್ನೆ ಉಲ್ಲೇಖ ಮಾಡಿದ್ರು, ತಿರುಪತಿಯಲ್ಲೂ ದೇವಸ್ಥಾನ ಬೃಹದಾಕಾರಾಗಿ ಬೆಳೆದಾಗ, ಜನಸಂಖ್ಯೆ ಜಾಸ್ತಿ ಆದಾಗ ಬದಲಾವಣೆಗಳು ಸಹಜ. ಆದ್ರೆ ನಮ್ಮ ಭಾವನೆಗಳಿಗೆ, ನಮ್ಮ ದೇವಸ್ಥಾನದ ಪಾವಿತ್ರ್ಯತೆಗೆ ನನ್ನ ಸಂಶಯ, ಆ ರಸ್ತೆ ಬಂದ್ರೆ ಅಲ್ಲಿ ನಮ್ಮ ಬಹಳ ಪವಿತ್ರವಾಗಿರ್ತಕ್ಕಂಥ ಮುತ್ತಿನ ಕೆರೆ, ಈ ಪುತ್ತೂರಿಗೆ ಅತ್ಯಂತ ರಾಜ್ಯದಲ್ಲೇ ಹೆಸರು ತಂದಿರತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಕೆರೆ, ಅದರ ಪಾವಿತ್ರ್ಯತೆಗೆ ಅಡ್ಡಿ ಬರುವುದಿಲ್ಲ. ನಾನು ಆಗ ಅದೇ ಜಾಗದಲ್ಲಿದ್ದೆ. ಆ ನಮ್ಮ ದೇವಸ್ಥಾನದ ಅನ್ನಛತ್ರ, ಅದರ ಈಗ ಇರ್ತಕ್ಕಂಥ ಕಟ್ಟಡ, ನಾನು ಹೇಳ್ತೇನೆ, ಈಗ ಇರ್ತಕ್ಕಂಥ ಕಟ್ಟಡದ ಬಳಿ 30 ಫೀಟ್ ರಸ್ತೆ ಮಾಡಬೇಕು ಅಂತಿದ್ರೆ ಅರ್ಧ ಕಟ್ಟಡ ತೆಗಿಬೇಕು. ನಾಳೆ ಇವತ್ತೊಬ್ರು ಕಟ್ಟಡ ನಿರ್ಮಾಣ ಮಾಡುದು, ನಾಳೆ ಇನ್ನೊಬ್ರು ಒಂದು ಕಟ್ಟಡ ತೆಗೆಯು, ಇದೇ ನಮ್ಮ ದೇವಸ್ಥಾನದ ವ್ಯವಸ್ಥೆನ? ಈ ರಸ್ತೆ ಯಾರಿಗೆ ಬೇಕು? ನಮ್ಮ ಇಲ್ಲಿ ಸುಮಾರು ನಾವು ಜಾತ್ರೆ ಸಂದರ್ಭದಲ್ಲಿ ಸುಮಾರು ವರ್ಷಗಳಿಂದ ನಮ್ಮ ದಿನೇಶ್ ಕುಮಾರ್ ಜೈನ್, ಅಜಿತ್ ಹೊಸಮನೆಯವರು ಇದ್ದಾರೆ. ಇಲ್ಲಿ ಅನ್ಯಮತೀಯರು, ಧಾರ್ಮಿಕ ದತ್ತಿ ಇಲಾಖೆಯ ಜಾಗದಲ್ಲಿ ಅನ್ಯಮತೀಯರು ವ್ಯಾಪಾರ ಮಾಡಬಾರದು ಅಂತ ಶತಸಿದ್ಧ ಹೋರಾಟ ಮಾಡಿ ಅವರನ್ನ ಇಲ್ಲಿ ಬೇರೆ ಎಲ್ಲಿ ಬೇಕಾದ್ರೂ ಮಾಡಲಿ, ನಮ್ಮ ಧಾರ್ಮಿಕ ಉತ್ಸವದ ಸಂದರ್ಭ ಹಿಂದೂಗಳಿಗೆ ಮಾತ್ರ ಅಲ್ಲಿ ಅವಕಾಶ ಅಂತ ಸಾರಿ ಹೇಳಿರ್ತಕ್ಕಂಥ ಪ್ರಪ್ರಥಮ ಧಾರ್ಮಿಕ ಕೇಂದ್ರ ಇದ್ರೆ ಅದು ಪುತ್ತೂರು. ಅಲ್ಲಿ ನಮ್ಮದೇ ಜನ, ನಮ್ಮ ಸಮಾಜದ ಜನರಿಗೆ ರಸ್ತೆ ಹೋಗ್ಬೇಕಾದ್ರೆ ನಮ್ದೇನು ಅಡ್ಡಿ ಇಲ್ಲ, ಬೇರೆ ಗೊಂದಲಗಳಿಗೆ ಎಡೆ ಮಾಡಬಾರ್ದು. ನನ್ನ ಅನಿಸಿಕೆ ನಮ್ಮದೇ ಜನಗಳಿಗೆ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಆಗಬೇಕು, ಅವ್ರಿಗೇನು ಬೇಕು ಅದಕ್ಕೆ ನಮ್ದೇನು ಅಡ್ಡಿ ಅಲ್ಲ. ನಾಳೆ ಅದನ್ನ ಈಗ ತಿರುಗಿಸ್ತಾರೆ ಯಾರು, ನಮ್ಮ ನೆನ್ಪಿಟ್ಟುಕೊಳ್ಳಿ, ಇದು ಅಡ್ಡಿ ಅಲ್ಲ. ಆದ್ರೆ ಇವತ್ತು ರಸ್ತೆಯ ಹೆಸರಿನಲ್ಲಿ ಈ ದೇವಸ್ಥಾನದ ಎಕರೆಗಟ್ಟಲೆ ಜಾಗ ಆಗ ಉಲ್ಲೇಖ ಮಾಡಿದ್ರು. ಯಾರು ಹೇಳಿದ್ರು 3 ಎಕರೆ ಜಾಗ ಹೋಗ್ತದೆ? ಸ್ವಾಮಿ ಅಧ್ಯಕ್ಷರಿಗೆ ನಿಮಗೆ ಜವಾಬ್ದಾರಿ ಇದೆ, ನೀವು ಸರ್ವೆ ಮಾಡಿಸಿದಿರಿ, ನೀವು ಸಮಾಜಕ್ಕೆ ಹೇಳಬೇಕಿತ್ತು ಎಷ್ಟು ಎಕರೆ ಜಾಗ ಎಷ್ಟು ಫೀಟ್ ಹೋಗ್ತದೆ ಅಂತ ಉಲ್ಲೇಖ ಮಾಡಬೇಕಿತ್ತಲ್ಲ. ಇವತ್ತು ಯಾಕೆ ಹೇಳಲಿಕ್ಕೆ ಆಗಲಿಲ್ಲ ನಿಮಗೆ? ಇವತ್ತು ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಈ ವೇದಿಕೆ ಮುಖಾಂತರ ಪ್ರಶ್ನೆ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಇಲ್ಲಿ ಅನೇಕ ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ನಟರಾಜ ವೇದಿಕೆ, ಆ ಭಾಗದಲ್ಲಿರ್ತಕ್ಕಂಥ ಕಟ್ಟಡದ ತೆರವು ನಡೆಯಿತು.
ನಾವು ಧಾರ್ಮಿಕ ಕೇಂದ್ರದಲ್ಲಿ ಒಂದಷ್ಟು ಕೆಲಸ ಮಾಡಿದವರು, ಅನುಭವ ಇದ್ದವರು. ಯಾವ ಇಲಾಖೆಯ ಪಾರದರ್ಶಕ ನಿಯಮವನ್ನ ಅನುಸರಿಸಿ ಈ ಕಾರ್ಯವನ್ನ ಮಾಡಿದಿರಿ? PWD ಅಧಿಕಾರಿಗಳ ಮೌಲ್ಯಮಾಪನ ಮಾಡಿಸಿದಿರಾ? ಪರ್ಮಿಷನ್ ಇಲಾಖೆ, ಧಾರ್ಮಿಕ ದತ್ತಿ ಇಲಾಖೆ ಪರ್ಮಿಷನ್ ಮಾಡಿಸಿದಿರಾ? ಅದನ್ನ ಯಾವ ಪಾರದರ್ಶಕ ನಿಯಮ ಅಡಿಯಲ್ಲಿ ಟೆಂಡರ್ ಕೊಟ್ಟು ಅದನ್ನ ಟೆಂಡರ್ ಅಥವಾ ಯಾವುದೋ ಪ್ರಕ್ರಿಯೆ ಮುಖಾಂತರ ಅದನ್ನ ತೆರವುಗೊಳಿಸುವಂತ ಕಾರ್ಯವನ್ನು ಮಾಡಿದಿರಾ? ಇದು ಯಾವುದೋ ಮಾಡದೆ ಏಕಾಏಕಿ ನಮ್ಮದೇ ನಡೆಯುತ್ತೆ, ನಮ್ಮದೇ ವ್ಯವಸ್ಥೆ ಅಂತ ಹೇಳುವಂತ ಯೋಚನೆಯನ್ನ ಮಾಡಿದ್ರೆ ಇವತ್ತು ಸುಮ್ಮನೆ ಕೂತ್ಕೊಳ್ಳುವಂತ ಜಾಯಮಾನ ಮಹಾಲಿಂಗೇಶ್ವರ ದೇವಸ್ಥಾನದ ಭಕ್ತಾದಿಗಳದ್ದು ಅಲ್ಲ ಅಂತ ಹೇಳುವಂತ ಸ್ಪಷ್ಟವಾಗಿರ್ತಕ್ಕಂಥ ಎಚ್ಚರಿಕೆಯನ್ನ ಇಲಾಖಾಧಿಕಾರಿಗೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ. ಇವತ್ತು ಉಲ್ಲೇಖ ಮಾಡಿದರು. ನಾನಾಗ ಈಗ ಈ ಸಭೆಗೆ ಬರಬೇಕಾದ್ರೆ ಪ್ರಶ್ನೆ ಚಿಂತನೆ ಮುಖಾಂತರ ಇಲ್ಲಿರ್ತಕ್ಕಂಥ ನಾಗನ ಮೂರ್ತಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ, ನಾವೆಲ್ಲ ತುಳುನಾಡಿನ ಆರಾಧನೆಯಲ್ಲಿ ನಾಗ ಅಂತ ಹೇಳಿದ್ರೆ ಎಲ್ಲರೂ ಶಬ್ದ ತೆಗೆದುಕೊಳ್ಳಿ ಕೈ ಮುಗಿಯುವಂತ ವ್ಯವಸ್ಥೆ. ಆ ನಾಗನ ವ್ಯವಸ್ಥೆಯನ್ನ ಪ್ರಶ್ನೆ ಚಿಂತನೆ ಮುಖಾಂತರ ಇನ್ನೊಂದು ಮೂಲ ನಾಗನ ಸನ್ನಿಧಿಗೆ ಸೇರಿಸಿದ್ದಾರೆ ಅಂತ ನಂದು ಪ್ರಶ್ನೆ ಚಿಂತನೆ, ನಂದು ಪ್ರಶ್ನೆ ಉಪಾಸನೆಗೆ ಪ್ರಶ್ನೆ ಇಲ್ಲ. ಆದ್ರೆ ನನ್ನೊಳಗಿರ್ತಕ್ಕಂಥ ಕೊರಗು ಏನು ಅಂತ ಕೇಳಿದ್ರೆ, ಲಕ್ಷಾಂತರ ಜನ ನಾಗರ ಪಂಚಮಿ ದಿನ ಪ್ರತಿಯೊಂದು ದಿನಗಳಲ್ಲೂ ಬಂದು ಸಿಯಾಳ ಹಾಲಿನ ಅಭಿಷೇಕ, ಪಂಚಾಮೃತ ಅಭಿಷೇಕ ಮಾಡಿರ್ತಕ್ಕಂಥ ಸನ್ನಿಧಿ ಅಲ್ಲಿ ಇಲ್ಲ, ಇನ್ನೊಂದು ಕಡೆ ಇದೆ ಅಂತ ಹೇಳಿದ್ರೆ ಅದಕ್ಕೂ ಸರಿಯಾಗಿರ್ತಕ್ಕಂಥ ವ್ಯವಸ್ಥೆ, ಪೂಜೆ ವ್ಯವಸ್ಥೆ ಧಾರ್ಮಿಕವಾಗಿ ಇವತ್ತು ನಡೀತಾ ಇದೆಯಾ? ನಮ್ಗೆ ಕಾಣೋದಿಲ್ಲ. ಇವತ್ತು ಅಯ್ಯಪ್ಪನ ಗುಡಿ ಬೇರೆ ಒಂದು ಕಡೆ ನಿರ್ಮಾಣ ಮಾಡ್ತೇವೆ ಅಂತ ಒಂದು ಕಡೆ ಹೋದ್ರು. ಆದ್ರೆ ಈಗ ಒಬ್ರು ಉಲ್ಲೇಖ ಮಾಡಿದ್ರು, ಜವಾಬ್ದಾರಿ ಇರ್ತಕ್ಕಂಥವ್ರು, ಅಯ್ಯಪ್ಪನ ಗುಡಿ ಯಾವ ಲೆವೆಲ್ ನಲ್ಲಿ, ಅಂದ್ರೆ ಈ ಹೊರಾಂಗಣದ ಕೆಳಗಿನ ಲೆವೆಲ್ ನಲ್ಲಿ ಮಾಡ್ಬೇಕಾ, ಎತ್ತರದ ಲೆವೆಲ್ ನಲ್ಲಿ ಮಾಡ್ಬೇಕಾ ಅಂತ ಹೇಳುವಂತ ಇನ್ನೂ ನಿರ್ಣಯನೇ ಆಗಿಲ್ಲ. ಯಾವ ಜಾಗದಲ್ಲಿ ಮಾಡ್ಬೇಕು ಅಂತ ಇವತ್ತು ನಿಶ್ಚಯ ಮಾಡಿದಾರ, ಅಲ್ಲಿ ಇಡೀ ಪುತ್ತೂರಲ್ಲ, ಒಂದು ಭಾಗದ ಪುತ್ತೂರಿನ ಕೊಳಚೆ ನೀರು ಅಲ್ಲೇ ಬರ್ತಾ ಇದೆ. ಮದವಣ್ಣ ಇದ್ದಾರೆ ಇಲ್ಲಿ ವಿಶೇಷವಾಗಿ, ಆ ಅಯ್ಯಪ್ಪನ ಗುಡಿಗೆ ಬಹಳ ಶ್ರಮಿಸಿರ್ತಕ್ಕಂಥ ಮದವಣ್ಣ. ಇವತ್ತು ಆ ಜಾಗದಲ್ಲಿ ಮತ್ತೆ ಅಯ್ಯಪ್ಪ ಗುಡಿ ನಿರ್ಮಾಣ ಮಾಡಿದ್ರೆ ಅದರ ಪವಿತ್ರತೆಯ ಬಗ್ಗೆ ಏನು, ಅದಕ್ಕೆ ವಿವರಣೆ ಏನು? ನಾನು ಹೇಳ್ತಾ ಇರ್ತಕ್ಕಂಥದ್ದು, ಯಾರು ಬದಲಾವಣೆಗಳು ಅಥವಾ ಅಭಿವೃದ್ಧಿಗೆ ಅಡ್ಡಿಪಡಿಸುವಂತ ಯೋಚನೆಯಿಂದ ನಾವು ಇವತ್ತು ಇಲ್ಲಿ ಸೇರಿರ್ತಕ್ಕಂಥದ್ದಲ್ಲ. ಬದಲಾವಣೆಗಳು, ಅಭಿವೃದ್ಧಿಗಳು ಸಹಜ. ಕಾಶಿಯಲ್ಲಿ ಕಾರಿಡಾರ್ ನಿರ್ಮಾಣ ಆಗಿದೆ. ಆದ್ರೆ ಕಾಶಿಯಲ್ಲಿ ಕಾರಿಡಾರ್ ನಿರ್ಮಾಣ ಆಗಿರ್ತಕ್ಕಂಥದ್ದು ಯಾರಿಗೆ? ಕಾಶಿಗೆ ಬಂದಿರತಕ್ಕಂಥ ಕಾಶಿಯ ವಿಶ್ವನಾಥನ ಭಕ್ತರಿಗೆ ಮಾತ್ರ. ನೆನಪಿಟ್ಟುಕೊಳ್ಳಿ, ಕಾಶಿಗೆ ಬಂದಿರತಕ್ಕಂಥ ಕಾಶಿಯ ವಿಶ್ವನಾಥನ ಭಕ್ತರಿಗೆ ಪ್ರಯೋಜನ ಆಗಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ಕಾಶಿ ವಿಶ್ವನಾಥನ ಕಾರಿಡಾರ್ ನಿರ್ಮಾಣ ಆಗಿರ್ತಕ್ಕಂಥ. ಇವತ್ತು ಮಲಿಂಗೇಶ್ವರ ದೇವಸ್ಥಾನದ ರಸ್ತೆ ನಿರ್ಮಾಣ ಆಗೋದು ತೊಂದರೆ ಇಲ್ಲ. ಮಲಿಂಗೇಶ್ವರ ದೇವಸ್ಥಾನದ ಭಕ್ತರಿಗೆ ಅನುಕೂಲ ಆಗಬೇಕು ಅಂತ ಹೇಳಿದ್ರೆ ಏನು, ಸ್ವಲ್ಪ ಅಗಲ ರಸ್ತೆ ಬೇಕು ಅಂತ ಹೇಳಿದ್ರೆ ಒಂದು ಭಾಗದಲ್ಲಿ ಎಂಟ್ರೆನ್ಸ್ ತಗೊಳ್ಳಿ, ನಮ್ದೇನು ಅಡ್ಡಿ ಇಲ್ಲ. ಆದ್ರೆ ಯೋಚನೆ ಮಾಡಿ, ಯೋಜನೆಗಳನ್ನ ಮಾಡಿ ಈ ರೀತಿಯ ಕಾರ್ಯವನ್ನ ಮಾಡೋದ್ರ ಬದಲು ಸಣ್ಣ ಪುಟ್ಟ ಯೋಚನೆಗಳನ್ನ ಇಟ್ಟುಕೊಂಡು ಈ ರೀತಿಯ ದೊಡ್ಡ ವ್ಯತ್ಯಾಸಗಳನ್ನ ಮಾಡ್ತಾ ಇರ್ತಕ್ಕಂಥ 100ಕ್ಕೆ 100 ಸರಿಯಲ್ಲ ಅಂತ ಹೇಳೋದು ನಮ್ಮ ಭಾವನೆ. ಇನ್ನು ಅನೇಕ ವಿಚಾರಗಳನ್ನ ಹರಿಯಣ್ಣ ಮತ್ತೆ ಅನಿಲಣ್ಣ ಉಲ್ಲೇಖ ಮಾಡಿದ್ರು. ನನಗೆ ಅನ್ನಿಸ್ತದೆ ಬಹಳ ದಿಟ್ಟವಾಗಿರ್ತಕ್ಕಂಥ ನಿರ್ಧಾರವನ್ನ ಇವತ್ತು ಮಹಾಲಿಂಗೇಶ್ವರ ದೇವಸ್ಥಾನದ ಈ ಸಂರಕ್ಷಣಾ ಸಮಿತಿಯವರು ತಗೊಂಡಿದ್ದಾರೆ. ಅದಕ್ಕೆ ನಮ್ಮೆಲ್ಲರ ಹಿಂದೂ ಸಮಾಜದ ಬೆಂಬಲ ಇದಕ್ಕಿದೆ. ಇದರಲ್ಲಿ ರಾಜಕೀಯನೇ ಇಲ್ಲ, 100ಕ್ಕೆ 100. ಇದರಲ್ಲಿ ಆ ಪಕ್ಷ, ಆ ಜಾತಿ, ಈ ಜಾತಿ ಇಲ್ಲ. ಹಿಂದೂ ಅಂತ ಹೇಳುವವರು ನನ್ನ ಭಾವನೆಗೆ, ನನ್ನ ಪವಿತ್ರವಾಗಿರ್ತಕ್ಕಂಥ ಮಹಾಲಿಂಗೇಶ್ವರನ ಪಾವಿತ್ರ್ಯತೆಗೆ ಧಕ್ಕೆ ಬರ್ತದೆ ಅಂತಿದ್ರೆ ಯಾವುದೇ ರೀತಿಯ ಹೋರಾಟಕ್ಕೆ, ಯಾವುದೇ ರೀತಿಯ ತ್ಯಾಗಕ್ಕೆ ನಾವು ಸಿದ್ಧರಾಗಿರ್ತೇವೆ, ನೆನಪಿಟ್ಟುಕೊಳ್ಳಿ. ಯಾಕಂದ್ರೆ ಉಲ್ಲೇಖ ಮಾಡ್ತಾನೆ ನಾನು 2-3 ವಿಚಾರಗಳು. ಇಲ್ಲಿ DC ಇಬ್ರಾಹಿಂ ಅವರು DC ಆಗಿದ್ದಾಗ, ಜಿಲ್ಲಾಧಿಕಾರಿ ಆಗಿದ್ದಾಗ ಜಾತ್ರೋತ್ಸವದಲ್ಲಿ ಅವರನ್ನ ಎಂತದ್ದು ಆಡಳಿತಾಧಿಕಾರಿ ಅಂತ ಹೆಸರನ್ನು ಹಾಕಿ ಜಾತ್ರೆ ಕಾಗದ ಬಹಳ, ನಾನು ಮತ್ತೆ ಯಾಕೆ ಉಲ್ಲೇಖ ಮಾಡ್ತೇನೆ, ಕೆಲವು ಸಲ ಸರ್ಕಾರದ ನಿರ್ಧಾರಗಳು ಎಷ್ಟು ಹಿಂದೂಗಳಿಗೆ ಅಸಹ್ಯ ಅಂತ ಕೇಳಿದ್ರೆ, ದೇವರ ಗಂಧ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಅಂತ ಕೆಳಗೆ ಯಾರು ಇಬ್ರಾಹಿಂ ಅಂತ ಬರೀತಾರೆ. ಅದಕ್ಕೋಸ್ಕರ ನಮ್ಮ ಸಂಘಟನೆಯ ಕಾರ್ಯಕರ್ತರು ನಾವೆಲ್ಲ ಸೇರಿ ಅವತ್ತು ಹೋರಾಟ ಮಾಡಿದ್ದೇವೆ, ನಿರಂತರವಾಗಿರ್ತಕ್ಕಂಥ ಭಜನೆ ಮಾಡಿದ್ದೇವೆ. ಎಲ್ಲ ಸಂಘಟನೆ ಅಂದ್ರೆ ಎಲ್ಲರೂ ಸೇರಿ ಹಿಂದೂ ಸಮಾಜ ಹೋರಾಟ ಮಾಡಿದೀವಿ, ಭಜನೆ ಮಾಡಿದೀವಿ, ಎಚ್ಚರಿಸುವಂತ ಕೆಲಸವನ್ನು ಮಾಡಿದೀವಿ. ಮಹಾಲಿಂಗೇಶ್ವರನ ಅನುಗ್ರಹದಿಂದ ಅದಕ್ಕೆ ಇಡೀ ದೇಶಕ್ಕೆ ಒಳ್ಳೆಯ ಸಂದೇಶ ಕೊಡುವಂತ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಅನ್ಯಮತೀಯರು ಆಡಳಿತ ನಡೆಸಬಾರದು ಅಂತ ಹೇಳುವಂತ ಆದೇಶವನ್ನ ಮಾನ್ಯ ಹೈಕೋರ್ಟ್ನ ಮುಖಾಂತರ ತಂದ್ರೆ ಅದು ಪುತ್ತೂರು. ನೆನಪಿದೆ, ಅನೇಕ ಸಂದರ್ಭಗಳಿತ್ತು, ಯಾರೋ ಒಬ್ಬರಿಗೆ ರಸ್ತೆ ನಿರ್ಮಾಣ ಆಗಬೇಕು ಅಂತ ಹೇಳುವಂತ ಹೋರಾಟಗಳು ನಡೆದಿತ್ತು. ಆದ್ರೂ ಇಡೀ ಹಿಂದೂ ಸಮಾಜ ಯಾರಿಗೆ
ಒಬ್ರು ನಿಜವಾದ ಇವತ್ತು ಅಗತ್ಯ ಇದ್ರೆ, ನಾನು ಆಗ್ಲೇ ಹೇಳಿದೆ, ಮೂಲಭೂತ ಸೌಕರ್ಯದ ಅತಿ ಅಗತ್ಯ ಇರ್ತಕ್ಕಂಥವರಿಗೆ ನಾವು ಯಾವುದೇ ಕೊಡುವುದಕ್ಕೆ ಅಡ್ಡಿ ಇಲ್ಲ. ಅತಿ ಅಗತ್ಯವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಮಾಡುವಂತದಕ್ಕೆ ನಮ್ದು ಅಡ್ಡಿ ಇಲ್ಲ. ಇಡೀ ಸ್ವರೂಪವನ್ನೇ ಬದಲಿಸ್ತೀವಿ ಅಂತ ಹೇಳಿದ್ರೆ ನಮ್ದು ಅದಕ್ಕೂ ಅಡ್ಡಿ ಇಲ್ಲ. ಆದ್ರೆ ಹಿಂದೂ ಸಮಾಜದ ಭಕ್ತರ ನಂಬಿಕೆಗಳಿಗೆ, ಭಕ್ತರ ಭಾವನೆಗಳಿಗೆ ಬೆಲೆ ಕೊಡುವುದನ್ನ ಫಸ್ಟ್ಗೆ ಕಲೀರಿ ಅಂತ ಹೇಳುವಂತ ಒಂದು ಸಲಹೆಯನ್ನು ಈ ಸಂದರ್ಭದಲ್ಲಿ ನಿಮ್ಮ ವೇದಿಕೆ ಮುಖಾಂತರ ಕೊಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇವತ್ತು ಈ ಧಾರ್ಮಿಕತೆಯ ಪಾವಿತ್ರ್ಯತೆಯನ್ನು ಕಾಪಾಡುವಂತ ಜವಾಬ್ದಾರಿ ಕೇವಲ ಆಡಳಿತ ಮಂಡಳಿಗೆ ಅಲ್ಲ, ಆಡಳಿತ ಮಂಡಳಿಗೆ ಮಾತ್ರ ಅಲ್ಲ, ನಮಗೂ ಅದರದೇ ಆಗಿರ್ತಕ್ಕಂಥ ಜವಾಬ್ದಾರಿ ಇದೆ. ಹರಿಯಣ್ಣ ಉಲ್ಲೇಖ ಮಾಡಿ, ನಾಳೆ ಸೀಮಾಧಿಪತಿಯಾಗಿರ್ತಕ್ಕಂಥ ಮಹಾಲಿಂಗೇಶ್ವರಿಗೆ ಏನಾದ್ರೂ ಅಹಿತ ಆದ್ರೆ ಅದು ಇಡೀ ಸೀಮೆಗೆ ಬರುವಂತ ಅಹಿತ, ನೆನಪಿಟ್ಟುಕೊಳ್ಳಿ. ಅದಕ್ಕೋಸ್ಕರ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾವೆಲ್ಲ ಸೇರಿದ್ದೀವಿ. ಇವತ್ತು ಈ ಸಂರಕ್ಷಣಾ ಸಮಿತಿಯ ವೇದಿಕೆಯಿಂದ ನನ್ನ ಮನವಿ ಅಥವಾ ಆಗ್ರಹ, ತಕ್ಷಣ ಸರ್ವ ಮಹಾಲಿಂಗೇಶ್ವರ ದೇವರ ಭಕ್ತಾದಿಗಳ ಸಭೆಯನ್ನ ಕರೆದು ಏನೇನು ಯೋಜನೆಗಳಿದೆ ಅದನ್ನ ಇಡೀ ಸಭೆಯ ಮುಂದೆ ಇಟ್ಟು, ಭಕ್ತಾದಿಗಳ ಮುಂದೆ ಇಟ್ಟು, ಅಲ್ಲಿ ಒಳ್ಳೆದು ಕೆಡುಕುಗಳನ್ನ ಚರ್ಚಿಸಿ ಮುಂದಿನ ಹೆಜ್ಜೆಗಳನ್ನು ಇಡಬೇಕು ಅಂತ ಹೇಳುವಂತ ಎಚ್ಚರಿಕೆಯನ್ನ ಕೊಡ್ತಾ, ಅದುವೇ ಆಗುದಿಲ್ಲ, ನಾವು ಮಾಡಿದ್ದೇ ರಾಜ್ಯಭಾರ ಅಂತ ಹೇಳಿದ್ರೆ ನಾವು ಏನು ಮಾಡಬೇಕು ಅಂತ ಹೇಳುವ ಯೋಚನೆಯನ್ನ ಇಡೀ ಸಮಾಜ, ನಾನು ನೀವು ಅಲ್ಲ, ಇಡೀ ಸಮಾಜ, ಇದರಲ್ಲಿ ಯಾವುದೇ, ಮತ್ತೆ ಹೇಳ್ತೇನೆ, ಇದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ. ಇದರಲ್ಲಿ ಸ್ವಾರ್ಥ ಏನಂತ ಕೇಳಿದ್ರೆ, ನನ್ನ ಮಹಾಲಿಂಗೇಶ್ವರನ ಪಾವಿತ್ರ್ಯತೆಗೆ ಒಂದು ನಿಮಿತ್ತು ನನಗೆ ಗೊತ್ತಿದ್ದು ತಪ್ಪು ಮಾಡಿ ಅಹಿತ ಆಗ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳುವಂತ ಸ್ವಾರ್ಥ ಮಾತ್ರ ಇಟ್ಟುಕೊಂಡು ಈ ಕಾರ್ಯದಲ್ಲಿ ತೊಡಗಿಸಿಕೊಳ್ತೇವೆ ಅಂತ ಹೇಳುವಂತ ಮಾತುಗಳನ್ನ ಕಾಯ ವಾಚ ಮನಸ ಈ ಸಂದರ್ಭದಲ್ಲಿ ನಿಮ್ಮೆದುರು ಇಡ್ತಾ, ಆ ಮಹಾಲಿಂಗೇಶ್ವರಿಗೆ ಪ್ರಣಾಮಗಳನ್ನ ಮಾಡ್ತಾ, ನಾನೊಂದು ಅರ್ಜೆಂಟ್ ತುರ್ತು ವಿಟ್ಲಕ್ಕೊಂದು ಮೀಟಿಂಗ್ ಹೋಗೋ ಕಾರಣಕ್ಕೋಸ್ಕರ ತುರ್ತಾಗಿ ಹೋಗಬೇಕು ಅಂತ ಹೇಳುವಂತ ವಿನಂತಿಯನ್ನು ಮಾಡ್ತಾ, ಮುಂದಿನ ಯಾವುದೇ ಹೋರಾಟಗಳಿಗೆ, ಯಾವುದೇ ರೀತಿಯ ಹೋರಾಟಗಳಿಗೆ, ಅಥವಾ ನಾನು ಮತ್ತೆ ಹೇಳ್ತೇನೆ, ನಾನು ಹೋರಾಟ ಮಾಡೋದಕ್ಕೋಸ್ಕರ ಇಲ್ಲಿ ಸೇರಿದ್ದಲ್ಲ, ನಾನು ಹೋರಾಟ ಅಂದ್ರೆ ವಿವಾದಕ್ಕೋಸ್ಕರ ಸೇರಿದ್ದಲ್ಲ ಇದು. ಆದ್ರೆ ಇದನ್ನು ಸರಿಪಡಿಸುವ ಕೆಲಸ ಆಗ್ಲೇಬೇಕು ತಾನೆ. ಆ ಸರಿಪಡಿಸುವ ಕೆಲಸ ಆಗದಿದ್ರೆ ನಾವು ಮಾಡಬೇಕಾದಂತ ಅನಿವಾರ್ಯತೆ ಇರುತ್ತೆ ಅಂತ ಹೇಳುವಂತ ಮಾತುಗಳನ್ನು ಹೇಳ್ತಾ ಅವಕಾಶ ಕೊಟ್ಟು ನಿಮ್ಗೆಲ್ಲರಿಗೂ ಒಂದಿಸ್ತಾ ನನ್ನ ಮಾತುಗಳನ್ನು ವಿರಮಿಸ್ತೇನೆ. ಜೈ ಶ್ರೀ ಆರಾಧ್ಯಮೂರ್ತಿ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಆಶೀರ್ವಾದವನ್ನು ಬೇಡ್ತಾ, ಮಹಾಲಿಂಗೇಶ್ವರ ದೇವರ ದೇವಸ್ಥಾನದ ಸಂರಕ್ಷಣಾ ಸಮಿತಿಯ ವತಿಯಿಂದ ನಡೆಯತಕ್ಕಂಥ ಈ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಉಳಿಸತಕ್ಕಂತಹ ಮತ್ತು ಈ ದೇವಾಲಯದ 1 ಇಂಚು ಜಾಗವನ್ನು ಕೂಡ ಸಾರ್ವಜನಿಕ ವ್ಯವಸ್ಥೆಯ ಅಡಿಯಲ್ಲಿ ಸೇರಿಸಬಾರದು ಅನ್ನತಕ್ಕಂಥ ಯೋಜನೆಯ ಅಡಿಯಲ್ಲಿ ಈ ಸಭೆಯಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಮಹಾಲಿಂಗೇಶ್ವರ ದೇವರ ಭಕ್ತರೇ, ಸಾಕಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಾಸ್ತಾವಿಕವಾಗಿ ಮಾತನಾಡತಕ್ಕಂಥ ಸಂದರ್ಭದಲ್ಲಿ ಹರಿಯಣ್ಣನವರು ಉಲ್ಲೇಖವನ್ನು ಮಾಡಿದರು. ಪ್ರಮುಖವಾಗಿ ಇರುವಂತದ್ದು, ದೇವಸ್ಥಾನದ ಜಾಗದಲ್ಲಿ ಸಾರ್ವಜನಿಕವಾಗಿ ರಸ್ತೆ ನಿರ್ಮಾಣ ಆಗ್ತದೆ. ಸುಮಾರು 3 ಎಕರೆಯಷ್ಟು ಜಾಗ ಈ ದೇವಸ್ಥಾನದ ಜಾಗ ಹೋಗ್ತದೆ ಅನ್ನತಕ್ಕಂಥ ಯೋಜನೆ ಅಡಿಯಲ್ಲಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸತಕ್ಕಂತಹ ವ್ಯವಸ್ಥೆ ಅಡಿಯಲ್ಲಿ ನಾವೆಲ್ಲ ಇವತ್ತು ಸೇರಿರುವಂಥದ್ದು. ಕಳೆದ ದೇವಸ್ಥಾನದ ಆಡಳಿತ ಮಂಡಳಿಯ ಅವಧಿಯಲ್ಲಿ ಈ ದೇವಸ್ಥಾನಕ್ಕೆ ಸಂಬಂಧಿಸಿರತಕ್ಕಂತಹ ಎಲ್ಲ ಜಾಗಗಳನ್ನ ಕೂಡ ದೇವಸ್ಥಾನದ ಸುಪರ್ದಿಗೆ ಸೇರಿಸತಕ್ಕಂತಹ ಒಳ್ಳೆಯ ಕಾರ್ಯವನ್ನು ಮಾಡಿದರು. ಇಡೀ ಮಹಾಲಿಂಗೇಶ್ವರನ ಭಕ್ತರಿಂದ ಅದಕ್ಕೆ ಸಹಕಾರ ಮತ್ತು ವ್ಯವಸ್ಥಾಪನಾ ಸಮಿತಿಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸತಕ್ಕಂತಹ ಬೆಳವಣಿಗೆ ನಡೆದಿರುವಂತದನ್ನ ನಾವೆಲ್ಲ ಗಮನಿಸಿದ್ದೇವೆ. ಆದರೆ ಇವತ್ತು ಆ ಭೂಮಿಯನ್ನ ವಶಪಡಿಸಿಕೊಳ್ಳತಕ್ಕಂತಹ ಸಂದರ್ಭದಲ್ಲಿ ಅನೇಕ ಜನರ ನೋವುಗಳ ನಡುವೆ ಆ ಮಹಾಲಿಂಗೇಶ್ವರನಿಗೆ ಸಂಬಂಧಿಸಿದಂತಹ ಭೂಮಿ ಮಹಾಲಿಂಗೇಶ್ವರನಿಗೆ ಸೇರಬೇಕು ಅನ್ನುವಂತ ಯೋಜನೆ ಅಡಿಯಲ್ಲಿ ಸಹಕಾರ ಕೊಟ್ಟು ದೇವಸ್ಥಾನಕ್ಕೆ ಕೊಡುವಂತಹ ಬೆಳವಣಿಗೆ ನಡೆಯಿತು. ಆದರೆ ಇವತ್ತು ವ್ಯವಸ್ಥಾಪನಾ ಸಮಿತಿಯವರು ಈ ದೇವಸ್ಥಾನದ ಜಾಗದಲ್ಲಿ ರಸ್ತೆಯನ್ನು ಮಾಡಿ ಯಾವ ಯೋಜನೆ ಅಡಿಯಲ್ಲಿ ಕೆಲಸ ಕಾರ್ಯವನ್ನ ಮಾಡಬೇಕಾ ಅವೆಲ್ಲವನ್ನ ಬಿಟ್ಟು ಭಕ್ತರ ಅಪೇಕ್ಷೆಗೆ ವಿರುದ್ಧವಾಗಿ
ಈ ರಸ್ತೆಯನ್ನ ನಿರ್ಮಾಣ ಮಾಡ್ತೇವೆ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಇಟ್ಟಿರ್ತಕ್ಕಂಥ ಹೆಜ್ಜೆಗಳು ಇವತ್ತು ಮಹಾಲಿಂಗೇಶ್ವರ ದೇವರ ಭಕ್ತರಿಗೆ ಅತ್ಯಂತ ನೋವನ್ನು ಕೊಟ್ಟಿದೆ ಅಂತ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ. ಒಂದು ಹೇಳುವಂಥದ್ದು, ರಸ್ತೆಯನ್ನ ಮಾಡಿ ಅದಕ್ಕೆ ಕಾಂಪೌಂಡ್ ವಾಲ್ ಅನ್ನು ಮಾಡಿ ಅದನ್ನ ಸಾರ್ವಜನಿಕವಾಗಿ ಬಿಟ್ಟುಕೊಡ್ತೇವೆ ಅನ್ನುವಂಥ ಹೇಳಿಕೆಯನ್ನು ಕೊಡುವಂಥದ್ದು. ಎರಡನೆಯದಾಗಿ ಅದು ಸಾರ್ವಜನಿಕವಾಗಿ ಬಿಟ್ಟುಕೊಡುವ ವ್ಯವಸ್ಥೆ ಇಲ್ಲ ಅನ್ನುವಂಥದ್ದ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂತಹ ಗೊಂದಲದ ವ್ಯವಸ್ಥೆಗಳು ಇನ್ನಷ್ಟು ಭಕ್ತರಲ್ಲಿ ಗೊಂದಲವನ್ನ ಮತ್ತು ಈ ಆಡಳಿತದ ವ್ಯವಸ್ಥೆಗೆ ಸಂದೇಹವನ್ನ ಮೂಡಿಸತಕ್ಕಂತಹ ಬೆಳವಣಿಗೆಯನ್ನ ಸೃಷ್ಟಿ ಮಾಡಿದೆ ಅಂತ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ. ನಮ್ಮೆಲ್ಲರಿಗೂ ಅಪೇಕ್ಷೆ ಇರುವಂತದ್ದು ಈ ದೇವಸ್ಥಾನದ ಅಭಿವೃದ್ಧಿ ಆಗಬೇಕು. ಕಂಬಳಕೋಡಿಯ ಅನೇಕ ಮನೆಗಳಿಗೆ ರಸ್ತೆಯನ್ನು ನಿರ್ಮಾಣ ಮಾಡಬೇಕು ಅನ್ನೋದನ್ನ ಸುಧಾಕರ ಶೆಟ್ಟಿ ಅವರು ಆಡಳಿತ ಮಾಡತಕ್ಕಂತಹ ಸಂದರ್ಭದಲ್ಲಿ ನಾವು ಅವರಿಗೆ ತಿಳಿಸುವಂತಹ ವ್ಯವಸ್ಥೆಯನ್ನು ಮಾಡಿದೆವು. ಆದರೆ ಯಾವ ಯೋಜನೆ ಅಡಿಯಲ್ಲಿ ಅದನ್ನು ಮಾಡಬೇಕು ಅನ್ನೋದನ್ನ ಕೂಡ ಅನೇಕ ಭಕ್ತರು ಅವರಿಗೆ ಸಲಹೆಗಳನ್ನ ಕೊಟ್ಟರು. ಇವತ್ತು ದೇವಸ್ಥಾನದ ಬದಿಯಲ್ಲಿರ್ತಕ್ಕಂಥ SPT ತೋಡನ್ನ ಎರಡೂ ಕಡೆಗೆ ಕಾಂಕ್ರೀಟ್ ವಾಲ್ ಅನ್ನು ಹಾಕಿ ಅದರ ಮೇಲೆ ಕಾಂಕ್ರೀಟ್ ಅನ್ನು ಹಾಕಿ ರಸ್ತೆಯನ್ನ ಅದರ ಮುಖಾಂತರ ಸಾಗಿಸಿ ಮಡಿವಾಳಕಟ್ಟೆ ಹತ್ರ ಜೋಡಿಸುವಂತ ವ್ಯವಸ್ಥೆ ಆದಾಗ ಕಂಬಳಕೋಡಿಯ ಜನರಿಗೂ ಕೂಡ ರಸ್ತೆ ಸಂಪರ್ಕ ಆಗುತ್ತೆ, ದೇವಸ್ಥಾನದ ಆ ಜಾಗವು ಉಳಿಯುತ್ತೆ ಅನ್ನುವಂತ ಯೋಜನೆ ಅಡಿಯಲ್ಲಿ ಅವತ್ತೇ ಸೂಚನೆಯನ್ನ ಕೊಟ್ಟಿರುವಂತದನ್ನ ನಾನು ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಇವತ್ತು ಬೇರೆ ಬೇರೆ ವ್ಯವಸ್ಥೆಗಳ ಜೊತೆಗೆ ಮಾಸ್ಟರ್ ಪ್ಲಾನ್ ಅನ್ನು ಅವತ್ತೇ ಮಾಡಿದ್ದೇವೆ. ಮಾಸ್ಟರ್ ಪ್ಲಾನ್ ಅನ್ನು ಮಾಡತಕ್ಕಂತ ಸಂದರ್ಭದಲ್ಲಿ ಅದನ್ನು ವಿರೋಧ ಮಾಡಬೇಕನ್ನುವಂತ ಹೇಳಿಕೆಯನ್ನು ಜವಾಬ್ದಾರಿಯುತ ಅಧ್ಯಕ್ಷರು ಉಲ್ಲೇಖವನ್ನು ಮಾಡಿದರು. ಆದರೆ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿರುವಂತದ್ದು ಯಾರು? ಇದೇ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಆಡಳಿತ ಮಂಡಳಿ. ಉಪ್ಪಿನಂಗಡಿಯಲ್ಲಿ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿರುವಂತದ್ದು ಯಾರು? ಅದೇ ದೇವಸ್ಥಾನದ ಆಡಳಿತ ಮಂಡಳಿ. ಆದರೆ ಸರ್ಕಾರದಿಂದ ಹಣ ಇಲ್ಲ ಅನ್ನುವಂತಹ ಕಾರಣಗಳು ಗೊತ್ತಾದಾಗ ಮಾಸ್ಟರ್ ಪ್ಲಾನರಿಯ ಕೆಲಸ ಕಾರ್ಯಗಳು ಬೇರೆ ಕಡೆಗೆ ಸಾಗುತ್ತೆ. ಆ ರೀತಿಯಲ್ಲಿ ಉಪ್ಪಿನಂಗಡಿಯಲ್ಲಿ ಮಾಡಿದ್ದಾರೆ ಅಂತ ಹೇಳಿ ಆದ್ರೆ ಮಾಸ್ಟರ್ ಪ್ಲಾನರಿಯಲ್ಲಿ ಸೂಚಿಸಿದಂತಹ ಮಾರ್ಗದ ವ್ಯವಸ್ಥೆಯನ್ನ ಮತ್ತೆ SPT ತೋಡಿನ ಮೇಲೆ ಮಾಡಲಿಕ್ಕೆ ಯಾಕೆ ಸಾಧ್ಯ ಆಗೋದಿಲ್ಲ? ಅದನ್ನ ಆಡಳಿತ ಮಂಡಳಿ ಮತ್ತು ಇವತ್ತು ಆಡಳಿತಾಧಿಕಾರಿಗಳು ಸಮಾಜದ ಮುಂದೆ ಇಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ. ಒಂದಷ್ಟು ದಿವಸಗಳ ಹಿಂದೆ ಅಯ್ಯಪ್ಪನ ಗುಡಿಯನ್ನ ತೆಗೆಯತಕ್ಕಂತ ಪ್ರಯತ್ನವಾಯಿತು. ನಾಗರ ಗುಡಿಯನ್ನ ಅಲ್ಲಿಂದ ಮತ್ತೆ ಬೇರೆ ಕಡೆಗೆ ಸ್ಥಳಾಂತರ ಮಾಡತಕ್ಕಂತ ಪ್ರಯತ್ನಗಳಾಯಿತು. ಆ ಎರಡೂ ಗುಡಿಗಳನ್ನ ತೆಗೆಯಲಿಕ್ಕೆ ನಟರಾಜ ವೇದಿಕೆಯನ್ನ ಕೂಡ ಸೇರಿಸಿ ತೆಗೆಯಲಿಕ್ಕೆ ಅವರು ಆಡಳಿತಾತ್ಮಕವಾಗಿರ್ತಕ್ಕಂಥ ಮಂಜೂರಾತಿಯನ್ನ ಪಡ್ಕೊಂಡಿದ್ದಾರೆ. ಆ ಕಾಮಗಾರಿಯನ್ನ ಯಾರಿಗೆ ವಹಿಸಿದ್ದಾರೆ? ಕಾಮಗಾರಿಯನ್ನ ವಹಿಸಿದಂತಹ ಗುತ್ತಿಗೆದಾರರು ಇದ್ರೆ ರಾತ್ರಿ 11:30 ಗಂಟೆಗೆ ಇಲ್ಲಿ ಅಯ್ಯಪ್ಪನ ಮಂದಿರದಲ್ಲಿರ್ತಕ್ಕಂಥ ಕಬ್ಬಿಣವನ್ನ ಕೊಂಡೊಯ್ಯತಕ್ಕಂಥ ಅವಶ್ಯಕತೆ ಇತ್ತ? ರಾತ್ರಿ ದೇವಸ್ಥಾನದ ಉಳಿದಿರ್ತಕ್ಕಂಥ ಸಾಹಿತ್ಯಗಳನ್ನ ಕೊಂಡೋಗಿದ್ದಾರೆ ಅನ್ನತಕ್ಕಂಥ ಸಾಕಷ್ಟು ಸಾರ್ವಜನಿಕ ಚರ್ಚೆಗಳು ಬೇರೆ ಬೇರೆ ವಲಯದಲ್ಲಿ ಬಂದಿರತಕ್ಕಂಥ ಕಾರಣಕ್ಕೋಸ್ಕರ ಇವೆಲ್ಲವನ್ನ ಭಕ್ತರ ಮುಂದೆ ತೆರೆದಿಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಮತ್ತೆ ಇದನ್ನ ಸ್ವಪ್ರತಿಷ್ಠೆ ಎನ್ನುವಂತಹ ನಿಟ್ಟಿನಲ್ಲಿ ಕೈಗೆತ್ತಿಕೊಂಡ್ರೆ 1 ಇಂಚು ಜಾಗವನ್ನ ಕೂಡ ಮಹಾಲಿಂಗೇಶ್ವರನ ಜಾಗವನ್ನ ಬಿಟ್ಟು ಕೊಡೋದಕ್ಕೆ ನಾವು ಸಿದ್ಧರಿಲ್ಲ ಅನ್ನತಕ್ಕಂತಹ ಸಂದೇಶವನ್ನ ಆಡಳಿತಾಧಿಕಾರಿ ಮತ್ತು ವ್ಯವಸ್ಥಾಪನಾ ಸಮಿತಿಗೆ ನೀಡೋದಕ್ಕೆ ಇವತ್ತು ಎಲ್ಲ ಭಕ್ತಾದಿಗರು ಸೇರಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ಮತ್ತೆ ಮತ್ತೆ ಇಬ್ರಾಹಿಂ ಅವರ ಆ DC ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಡೆದಿರತಕ್ಕಂಥ ಘಟನೆಗಳು ಮಹಾಲಿಂಗೇಶ್ವರನ ಮಣ್ಣಿನಲ್ಲಿ ಆಗತಕ್ಕಂಥ ಅವಶ್ಯಕತೆ ಇಲ್ಲ. ಧಾರ್ಮಿಕ ಶ್ರದ್ಧೆಯನ್ನು ಉಳಿಸತಕ್ಕಂಥ ವ್ಯವಸ್ಥೆಗೋಸ್ಕರ ಶನಿ ಪೂಜೆಯಲ್ಲಿ ನಡೆದಿರತಕ್ಕಂಥ ಘಟನೆಗಳು ಮತ್ತೆ ಮತ್ತೆ ಮಹಾಲಿಂಗೇಶ್ವರನ ಪವಿತ್ರವಾಗಿರ್ತಕ್ಕಂಥ ಮಣ್ಣಿನಲ್ಲಿ ನಡೆಯುವಂತ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ವ್ಯವಸ್ಥಾಪನಾ ಸಮಿತಿಗೆ ಮತ್ತು ಆಡಳಿತಾಧಿಕಾರಿಗಳಿಗೆ ಅತ್ಯಂತ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ ಇವತ್ತಿನ ಸಾರ್ವಜನಿಕ ಭಕ್ತರ ಸಭೆಯಲ್ಲಿ ಇವತ್ತು ಸಂದೇಶವನ್ನ ಕೊಟ್ಟಿದೆ. ಸರಿಯಾಗುದಿದ್ರೆ ಸರಿಯಾಗಿ, ಅಧಿಕಾರ ಅನ್ನುವಂಥದ್ದು ಶಾಶ್ವತ ಅಲ್ಲ. ವ್ಯವಸ್ಥಾಪನಾ ಸಮಿತಿಯ ಅನೇಕ ಅಧ್ಯಕ್ಷರು ಬಂದಿದ್ದಾರೆ, ಬೇರೆ ಬೇರೆ ಅಭಿವೃದ್ಧಿ ಕಾರ್ಯವನ್ನ ಮಾಡಿದ್ದಾರೆ. ಇವತ್ತಿನ ಅಧ್ಯಕ್ಷರಿಗೂ ಕೂಡ
ಅಭಿವೃದ್ಧಿಯನ್ನ ಮಾಡೋದಕ್ಕೆ ನಾವು ಅವಕಾಶವನ್ನ ಕೊಡ್ತೇವೆ. ಬದಲಿಗೆ ಭಕ್ತರ ವಿರೋಧದ ನಡುವೆ ಯಾವುದನ್ನು ಈ ಪವಿತ್ರವಾಗಿರ್ತಕ್ಕಂಥ ಮಣ್ಣಿನಲ್ಲಿ ಕಾರ್ಯಗತ ಅನುಷ್ಠಾನಗೊಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರೆ ಯಾವತ್ತೂ ಕೂಡ ಮಹಾಲಿಂಗೇಶ್ವರನ ಭಕ್ತರು ಸುಮ್ಮನಿರೋದಿಲ್ಲ ಅನ್ನತಕ್ಕಂಥ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖವನ್ನ ಮಾಡೋದಕ್ಕೋಸ್ಕರ ಧಾರ್ಮಿಕ ಕಾರ್ಯಕ್ರಮವನ್ನ ತಂತ್ರಿವೈರ್ಯರು ನಡೆಸ್ತಾರೆ. ಆದರೆ ಆಡಳಿತಾತ್ಮಕವಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಜವಾಬ್ದಾರಿಯುತ ಆಡಳಿತ ಮಂಡಳಿ ನಿರ್ವಹಿಸುವಂತ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಭಕ್ತರನ್ನ ಚರಂಡಿಯಲ್ಲಿ ಮೋರಿಯಲ್ಲಿ ಹೋಲಿಸತಕ್ಕಂತ ವ್ಯವಸ್ಥೆಯನ್ನ ಮಾಡಬೇಡಿ. ಆ ಚರಂಡಿಯಲ್ಲಿ ಮೋರಿಯವರೇ ಅಲ್ಲಿ ಕುಳಿತವರೇ ಇವತ್ತು ಪಾರದರ್ಶಕವಾಗಿರತಕ್ಕಂತ ಮತ್ತು ತಪ್ಪುಗಳು ನಡೆದಾಗ ಎಚ್ಚರಿಸುವಂತಹ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅನ್ನೋದನ್ನ ಮತ್ತೆ ಮತ್ತೆ ಉಲ್ಲೇಖವನ್ನ ಮಾಡ್ತಾ ಸಂರಕ್ಷಣಾ ಸಮಿತಿಯವರ ಜೊತೆಗೆ ಪುತ್ತೂರಿನ ಸರ್ವ ಮಹಾಲಿಂಗೇಶ್ವರ ಭಕ್ತರು ಕೂಡ ಇದ್ದಾರೆ ಅನ್ನುವಂತಹ ಮಾತನ್ನ ಮತ್ತೆ ಮತ್ತೆ ಉಲ್ಲೇಖ ಮಾಡ್ತಾ ಮತ್ತೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಅಭಿವೃದ್ಧಿಯ ವಿಚಾರದಲ್ಲಿ ದೇವಸ್ಥಾನದ ಅಭಿವೃದ್ಧಿಯ ವಿಚಾರದಲ್ಲಿ ಯಾವತ್ತೂ ಕೂಡ ವಿರೋಧ ಮಾಡತಕ್ಕಂತ ಒಬ್ಬನೇ ಒಬ್ಬ ಭಕ್ತ ಪುತ್ತೂರಿನಲ್ಲಿ ಇಲ್ಲ. ಆದ್ರೆ ತಮ್ಮ ತೆವಳಿಗೋಸ್ಕರ ಬೇರೆ ಬೇರೆ ಕಾರ್ಯವನ್ನ ಮಾಡತಕ್ಕಂತ ಸಂದರ್ಭದಲ್ಲಿ ಅಭಿವೃದ್ಧಿಯ ವಿರೋಧ ಅನ್ನೋದನ್ನ ಹೇಳಿಕೆಯನ್ನ ಕೊಟ್ಟು ಭಕ್ತರಿಗೆ ಬೇಕಾಗಿಲ್ಲದಂತ ವ್ಯವಸ್ಥೆಗಳನ್ನ ಅನುಷ್ಠಾನಗೊಳಿಸತಕ್ಕಂತ ಪ್ರಯತ್ನವನ್ನ ಮಾಡಿದ್ರೆ ಯಾವತ್ತೂ ಕೂಡ ಮಹಾಲಿಂಗೇಶ್ವರ ದೇವರು ಕೂಡ ಸಹಿಸಲಾರರು ಅನ್ನೋದನ್ನ ಮತ್ತೆ ಮತ್ತೆ ಉಲ್ಲೇಖ ಮಾಡ್ತಾ ಬಂದಿರತಕ್ಕಂತ ಎಲ್ರಿಗೂ ಕೂಡ ಮುಂದಿನ ದಿವಸದಲ್ಲಿ ಕ್ಷೇತ್ರದಲ್ಲಿ ನಡೆಯತಕ್ಕಂತ ಅಭಿವೃದ್ಧಿ ಕಾರ್ಯಕ್ಕೆ ಶಕ್ತಿಯನ್ನ ಕೊಡೋಣ. ಈ ದೇವಸ್ಥಾನದ 1 ಇಂಚು ಜಾಗವನ್ನ ಕೂಡ ಯಾರಿಗೂ ಕೂಡ ಬಿಟ್ಟು ಕೊಡುವಂತ ಯಾವುದೇ ಸಾರ್ವಜನಿಕ ವ್ಯವಸ್ಥೆಗೂ ಕೂಡ ಬಿಡದಂತ ಸಂಕಲ್ಪವನ್ನ ನಾವೆಲ್ಲರೂ ಮಾಡೋಣ. ಮತ್ತೆ SPD ತೋಡಿನ ಮುಖಾಂತರ ಮಾಸ್ಟರ್ ಪ್ಲಾನರಿಯ ಕೆಲಸ ಕಾರ್ಯಗಳು ಆಗಲಿ. ಕಂಬಳೆ ಕೋಡಿ ಜನರ ನಿವಾಸಿಗಳ ಜೊತೆಗೆ ನಾವು ಕೂಡ ಇದ್ದೇವೆ ಇರತಕ್ಕಂತ ವಿಚಾರವನ್ನ ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾ ಮುಂದಿನ ದಿವಸಗಳಲ್ಲಿ ಒಂದು ಪ್ರತಿಪಕ್ಷವಾಗಿ ಮುಂದಿನ ದಿವಸದಲ್ಲಿ ಆಡಳಿತ ವ್ಯವಸ್ಥೆಗೆ ತಪ್ಪು ಸಹ ಹೋಗತಕ್ಕಂತಹ ಸಂದರ್ಭದಲ್ಲಿ ಅದನ್ನ ಎದುರಿಸತಕ್ಕಂತಹ ವ್ಯವಸ್ಥೆ ಭಕ್ತನಾಗಿ ನಾನು ಕೂಡ ನಿಮ್ಮ ಜೊತೆಗೆ ಇದ್ದು ಮಾಡ್ತೇನೆ ಇರತಕ್ಕಂತಹ ವಿಚಾರವನ್ನು ಉಲ್ಲೇಖ ಮಾಡ್ತಾ ನನ್ನ ಮಾತನ್ನ ನಿಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್. ದೇವಾಲಯದ ಈಗ ಅಧ್ಯಕ್ಷರು ಆಗ ಒಂದು ಉಲ್ಲೇಖ ಮಾಡಿದ್ರು ಪತ್ರಿಕಾಗೋಷ್ಠಿಯಲ್ಲಿ. ದೇವಾಲಯದ ಅನೇಕ ಜಾಗಗಳನ್ನು ವಶಪಡಿಸಿಕೊಳ್ಳುವ ಪ್ರಯತ್ನವನ್ನು ನಮ್ಮ ಆಡಳಿತ ಮಂಡಳಿ ಮಾಡಿದೆ ಅಂತ ಹೇಳುವಂಥದ್ದನ್ನು ಆಗ ಉಲ್ಲೇಖ ಮಾಡಿದರು. ಅವರು ದೇವಾಲಯದ ಜಾಗವನ್ನು ವಶಪಡಿಸುವ ಮೊದಲು ನಮ್ಮ ದಿನೇಶ್ ಜೈನ್ ಅವರು ಮಹಾಲಿಂಗೇಶ್ವರ ದೇವರ ಪರಮ ಆಗ ರೋಡಿನ ಕಲ್ಪನೆ ಇರಲಿಲ್ಲ. ಈಗ ಜಾಗ ತಗೊಳ್ಳುವಾಗ ರೋಡ್ ಉಂಟಾ ಸರ್? ವಸಂತ ಕುಮಾರಲ್ಲಿ ನಿಮ್ಮವರು ಅಫಿಡೇವಿಟ್ ಕೊಟ್ಟಿದ್ದಾರೆ, ನಮಗೆ ರಸ್ತೆ ಬೇಡ ಕನ್ವರ್ಷನ್ ಸಾಕು ಅಂತೇಳಿ ನಮ್ಮಲ್ಲಿ ದಾಖಲೆ ಉಂಟು. ನಮಗೆ ರಸ್ತೆ ಬೇಡ ಅಂತೇಳಿ ನೀವೇ ಬರೆದು ಕೊಟ್ಟಿದ್ದೀರಿ. ನೋಡಿ, ಇದರ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ. ಅಲ್ಲ, ನಮಗೆ ಇಲ್ಲಿ ಅಗತ್ಯವೂ ಇಲ್ಲ. ಇನ್ನೊಂದು ವಿಷಯ ಅಲ್ಲ ಸರ್, ಇನ್ನೊಂದು ವಿಷಯ, ಈಗ ಇದು ಇತ್ತೀಚೆಗೆ ಬಂದ ವಿಷಯ ಅಲ್ಲ. 30 ವರ್ಷಗಳ ಹಿಂದೆನೂ ನಮ್ಗೆ ರಸ್ತೆ ಇರಲಿಲ್ಲ. ನಾವು ಈ ವರ್ಷ ಈ ವ್ಯವಸ್ಥಾಪನಾ ಸಮಿತಿ ಇರುವಾಗ ಮಾತ್ರ ನಾವು 6 ತಿಂಗಳ ಹಿಂದೆಯೇ ನಮಗೆ ರಸ್ತೆ ಬೇಕು ಅಂತೇಳಿ ನಾವು ಕೊಟ್ಟಿದ್ದೇವೆ. 30 ವರ್ಷದ ಹಿಂದೆಯೂ ಕೂಡ ಕೊಟ್ಟಿದ್ದೇವೆ. ಹಾಗಾಗಿ ತಾವು ಅದನ್ನು ಮಿಸ್ಗೈಡ್ ಮಾಡೋದು ಬೇಡ. ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ನಮ್ಮ ಸಮಸ್ಯೆ. ಒಂದು ವೇಳೆ ನಮ್ಮ ಸ್ಥಾನದಲ್ಲಿ ನೀವು ಇರ್ತಿದ್ದು ನೀವು ಹೇಗೆ ಯೋಚನೆ ಮಾಡ್ತಿದ್ರು ಅನ್ನೋದು ಕೂಡ ಒಮ್ಮೆ ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಶ್ರೀಕಾಂತ್ ಸರ್. ಈಗ ಮುಂದೆ ಮಾತಾಡುವವರು ದಯಮಾಡಿ ತಮ್ಮ ಅಭಿಪ್ರಾಯ ತಿಳಿಸಿ, ಬೇಗ ತಿಳಿಸಿ, ಸಮಯದ ಅಭಾವದ ಕಾರಣ ದಯಮಾಡಿ. ಹಲೋ ಏನಪ್ಪ ದಿವಕ್ಕ ಮಾಡುವಾಳ ಅಂತ ಈಗ ದೇವಸ್ಥಾನ ಚಾಕ್ರಿ ಮಾಡ್ತಾನೆ ಎಲ್ಲ ಅಂಚನೆ ಈಗ ಹಿರಿಯರೆಲ್ಲ ಕೇಳ ಮತ್ತು ಇತ್ತು ನಮ್ಮ ದೇವಸ್ಥಾನ ಎಣ್ಣೆ ಅಜ್ಜರು ಇಪ್ಪನಾಗ ಅಲ್ಲಿ ರಥ ಬೀದಿಗೋಸ್ಕರ ರಥದ ಬಿಡಿ ಕಂಡ ಕೊಡ್ತೀವಿ. ಅವಾಗ ಸಾದಿ ಬೋರ್ಗೆಲ್ಲ ಕೆಂತೀರಿ ಕಾಲು ಬಾರಿ ಕೊಡ್ಲಿರಿ ಇತ್ತೆ ಇಕ್ಲ ಕೊಡ್ಲಿ ಇತ್ತಲ್ಲ ಜಾಗೆ ಈಗ ಸಾಧ್ಯ ಅವರು ದುಂಬು ಇಕ್ಲ ಮೂಜೆ ಇಲ್ಲಿತ್ತಿನ ಚಾಕಿದಾಗ್ಲೆ ಕೊಂಬುದಾಗ್ಲೆ ದೇವಸ್ಥಾನ ಚಾಕ್ರಿ ಇಕ್ಲ ಆಡ ಇಕ್ಲಿಗೆ ಸಾಧಿ ಇದ್ದಿತ್ತೆ ಇಕ್ಲ ಮೂಜೆ ಹತ್ತೆ ಕೊಡ್ತಾ ಇಕ್ಲ ಕಮ್ಮಿ ರೇಟ್ ಇಕ್ಲ ಆಡ ಇಕ್ಲೆ ಸಾಧಿ ಇದ್ದಿತ್ತೆ ಎಮ್ಮೆಲ್ಲ ಹೊರಟು ಸಾಲ ಮತ್ತೆ ಕೊಡ್ತಾರೆ ಬಿದರ್ದೇವಿ ಇಕ್ಲೆ ಸಾಧಿಸದೆ ಇದು ಜಾಗ ಕೊಡ್ತಿಲ್ಲ ಬೆಲೆ ಇದ್ದಲ್ಲ ಕಾರಣ ದೇವರ ಚಾಕಿ ಮಂತ ಇರ್ತಾರೆ ಇಲ್ಲ ಅಜ್ಜರು ಕೊರ್ಮಿಯಾಗ ಇತ್ತು ರಥ ಬೀದಿ ಇತ್ತದು ಅಜ್ಜರು ಕೊರ್ಮಿಚನೆ ರಥ ಬೀದಿ ಅಡ ಇದ್ದುದು ರಥ ಬೀದಿ ಇದ್ದಾನೆ ಲಕ್ಷ್ಮಣ್ ಮದುವೆ
ಧನ್ಯವಾದ ದಿವಾಕರ್ ಅವರೇ. ಈಗಾಗಲೇ ತಮ್ಮ ಅಭಿಪ್ರಾಯ ಒಂದು ದಯಮಾಡಿ ಅಲ್ಲಿ ಕಮ್ಮಲಗೋಡಿ ಅವರು ಒಬ್ಬರೇ ಶ್ರೀಕಾಂತ್ ಸರ್ ಎಲ್ಲರ ಬಗ್ಗೆ ಮಾತಾಡಿದ್ದಾರೆ. ದಯಮಾಡಿ, ಯಾಕಂದ್ರೆ ಇಲ್ಲಿ ಸಮಯ ಇಲ್ಲ, ಎಲ್ಲರೂ ಬಾಕಿಯವರಿದ್ದಾರೆ. ನಿಮ್ಮದು ಎಲ್ಲ ಮನೆಯವರು ನಮ್ಗೆ ಅರ್ಥ ಉಂಟು. ನಮ್ಗೆ ನೀವು ಹೇಳೋದು ನಮ್ಗೆ ಮನವರಿಕೆ ಆಗಿದೆ, ಅರ್ಥ ಆಗಿದೆ. ದಿವಾಕರ ನಾವೆಲ್ಲ ಬಾಲ್ಯದಿಂದ ನಾವು ನೋಡಿಕೊಂಡು ಬಂದವರು, ನಮಗೆ ಗೊತ್ತುಂಟು. ಹಾಗೆ ಸರ್ ಮಾತಾಡಿ ಸರ್. ಈಗಾಗಲೇ ಅನುರಂತ ಹೇಳಿದ್ರು, ಮುರಳಿಯನ್ನ ಹೇಳಿದ್ರು, ಇವರು ಕೂಡ ಹೇಳಿದ್ರು ಪರ್ಯಾಯ ವ್ಯವಸ್ಥೆ ಅಲ್ಲಿ ರೋಡಿನ ಮೇಲೆ ಈ ನಾವು ಕಮ್ಮಲಗೋಡಿಯ ಭಕ್ತರೇ, ನಾವು ಕೂಡ ಮಾಲಿಂಗೇಶ್ವರ ದೇವರ ಭಕ್ತರು ನಾವು ಸಹ. ಈಗಾಗಲೇ ಶ್ರೀಕಾಂತ್ ಸರ್ ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ. ಆದ್ರೂ ಕೂಡ ಒಂದು ಘಟನೆ ನಮಗೆ ಇವತ್ತು ಕೂಡ ಚುಚ್ಚುತ್ತಾ ಇದೆ ನನ್ನ ಮನಸ್ಸನ್ನ. ನಮಗೆ ಪ್ರತಿ ವರ್ಷ ಮಳೆ ಬರುವಾಗ ನಮ್ಮ ಮನೆಗಳಿಗೆ ನೀರು ನುಗ್ತದೆ. ಒಂದು ಸಂದರ್ಭದಲ್ಲಿ ನನ್ನ ಮಗಳು ಗರ್ಭಿಣಿಯಾಗ, ಆ ಸಂದರ್ಭದಲ್ಲಿ ಪರಿಸ್ಥಿತಿ ಹೇಗೆ ಇರ್ಬೋದು ಅಂತ ಹೇಳಿದ್ರೆ ನನಗೆ ಗೊತ್ತಿದೆ. ಅವಳು ಪಾಪ ಹೇಳ್ತಾ ಇದ್ಲು, ಅಮ್ಮ ಈಗ ಇದು ಮನೆಯೊಳಗೆಲ್ಲ ನೀರು ಬಂದು ನಾವು ಎಂತ ಮಾಡುದು ಅಂತ ಹೇಳಿಂತ ನನ್ನ ಹತ್ರ ಕೂಗಿಕೊಂಡು ಹೇಳಿದಾಳೆ. ಇಂಥ ಪರಿಸ್ಥಿತಿ ಅವರವರಿಗೆ ಬಂದಾಗ ಈ ನೋವಿನ ಅನುಭವ ಗೊತ್ತಾಗ್ತದೆ. ಮತ್ತೆ ನಾವು ಯಾವುದೇ ನಾವು ಇದಕ್ಕೆ ನಮ್ಮದು ಅಭ್ಯಂತರ ಏನೂ ಇಲ್ಲ. ಆದ್ರೆ ನಮಗೆ ಇಲ್ಲಿ ಹೋಗಿ ಬರ್ಲಿಕ್ಕೆ ನಮಗೆ 2 ವಾಹನಗಳು ಹೋಗುವಷ್ಟು ನಮಗೆ ಒಂದು ವಾಹನದ ವ್ಯವಸ್ಥೆಗಳು ನಮಗೆ ಬೇಕು. ಒಂದು ವಾಹನ ಹೋದ್ರೆ ಇನ್ನೊಂದು ವಾಹನಕ್ಕೆ ನಮಗೆ ಅಷ್ಟು ದೂರದಿಂದ ಇದು ಮಾಡ್ಲಿಕ್ಕೆ ನಮಗೆ ಆಗುದಿಲ್ಲ. ಅದಕ್ಕೋಸ್ಕರ ನಾವು ಮೊದಲೇ ನಾವು ಈಗ ನೀವು ಆಗ ಹೇಳಿದ್ರು ಈಗ ಕೊಡಿಸಿದ್ದು ಇವತ್ತು ಅಂತ ಹೇಳಿ, ಖಂಡಿತವಾಗ್ಲೂ ನಮ್ಮ ಹತ್ರ ಕೊಡಿಸಿದ್ದಲ್ಲ. ನಾವು ವಾಟ್ಸಪ್ ಅಲ್ಲಿ ನೋಡಿಬಿಟ್ಟು ನಾವೇ ಮಗದ ಇದಕ್ಕೆ ನಾವು ಅರ್ಜಿಯನ್ನು ಕೊಟ್ಟದ್ದು. ನಾವು 3 ತಿಂಗಳ ಹಿಂದೆ ಇದೇ ವ್ಯವಸ್ಥಾಪನಾ ಸಮಿತಿಗೆ ಮತ್ತು ನಾವು ಶಾಸಕರಿಗೆ ನಾವು ಅರ್ಜಿಯನ್ನು ಕೊಟ್ಟಿದ್ದೆವು. ನಮಗೆ ರೋಡಿನ ವ್ಯವಸ್ಥೆ ಒಂದು ಏನಾದ್ರೂ ಮಾಡಿ ಕೊಡ್ಬೇಕು ಅಂತೇಳಿ. ನಮಗೆ ಜಾತ್ರೆಯ ಸಂದರ್ಭದಲ್ಲಿ ನಮ್ಮ ನೆಂಟರುಗಳು ಮನೆಗೆ ಬಂದವರು ವಾಪಸ್ ಹೋಗಿದ್ದಾರೆ. ನಮಗೆ ಅಲ್ಲಿ ರಸ್ತೆಯಲ್ಲಿ ಹೇಳಿದ್ರು ಕೂಡ, ನಮ್ಮ ನೆಂಟರ ಮನೆ ಇದೆ, ನಾವು ಫೋನ್ ಮಾಡಿ ಹೇಳಿದ್ರು ಕೂಡ ನಮಗೆ ಪೊಲೀಸ್ನವರು ಅವರನ್ನ ಬಿಡ್ಲಿಲ್ಲ, ನಮ್ಮನ್ನು ವಾಪಸ್ ಹೋದಂತ ಪರಿಸ್ಥಿತಿಗಳು ಇದೆ. ಪ್ರತಿ ವರ್ಷ ನಮಗೆ ಈ ಮಳೆಯಿಂದಾಗಿ ಮತ್ತೆ ನೋಡಿ ತಡೆಗೋಡೆ ಇಲ್ಲ, ಆ ತಡೆಗೋಡೆ ಕೂಡ ಮಾಡ್ಬೇಕು ಅಂತ ನಾವು ಹೇಳಿದ್ದೇವೆ. ಯಾಕೆಂತ ಹೇಳಿದ್ರೆ ನಮ್ಮ ಕಾಂಪೌಂಡ್ಗಳು ನಾವು ತುಂಡಾಗಿ ಒಂದು ವರ್ಷದಲ್ಲಿ ಎಲ್ಲಾ ಮನೆಗಳಿಗೆ ನುಗ್ಗಿ ನಮ್ಮ ವಾಹನಗಳು ಒಂದಷ್ಟು ಎಷ್ಟು ಹಣ ಖರ್ಚಾಗಿದೆ ಅಂತ ಅದು ನಮಗೆ ಗೊತ್ತಿರುವುದು. ಆದ್ರಿಂದ ಇಲ್ಲಿ ರಸ್ತೆ ಒಂದು ಆಗ್ಬೇಕನ್ನೋದು ನಮ್ಮ ಆಗ್ರಹ. ನಾವು ಬೇರೆ ಅಭಿವೃದ್ಧಿ ನಿಮ್ಮ ಇದಕ್ಕೆ ವಿರುದ್ಧವಾಗಿ ನಾವು ಮಾತಾಡ್ತೇವೆ ಅಂತ ಖಂಡಿತವಾಗ್ಲೂ ನೀವು ತಿಳ್ಕೊಬಾರ್ದು. ನಾವು ಇಲ್ಲಿ ನಾವೀಗ ಮಾಲಿಂಗೇಶ್ವರನ ಪಾದದ ನೆಲೆಯಲ್ಲಿ ನಾವು ಜಾಗ ತೆಕ್ಕೊಂಡು ನಾವು ಇಷ್ಟೆಲ್ಲ ಲಕ್ಷ ಖರ್ಚು ಮಾಡಿ ನಾವು ಮನೆಗಳನ್ನ ಕಟ್ಟಿಕೊಂಡಿದ್ದೇವೆ. ಆದ್ರಿಂದ ನಮಗೆ ಇಲ್ಲಿಂದ ನಮಗೆ ರಸ್ತೆಗಳನ್ನು ಮಾಡಿಕೊಡ್ಬೇಕು ಅನ್ನೋದೇ ನಮ್ಮೆಲ್ಲರ ಮನವಿ. ನಾವು ಇನ್ನು ಹೆಚ್ಚಿಗೆ ಏನನ್ನು ಇದರಲ್ಲಿ ವಾದ ವಿವಾದಗಳು ನಮ್ಮದು ಇಲ್ಲ. ಆದ್ರಿಂದ ನಮಗೆ ರಸ್ತೆಗಳು ಇಲ್ಲಿಂದ ರಸ್ತೆಗಳಿಗೆ ಸಂಪರ್ಕ ಬೇಡ. ಮತ್ತೆ ಆ ತೋಡಿನ ಮೇಲೆ ಮಾಡುದು ಅಂತ ಹೇಳಿದ್ರಿ, ಅದಕ್ಕೆ ನಿಯಮದಲ್ಲಿ ಅವಕಾಶಗಳು ತೋಡಿನ ಮೇಲೆಗೆ ರಸ್ತೆಗೆ ಅವಕಾಶ ಇದೆಯಾ ಇಲ್ವೋ ನಮಗೆ ಗೊತ್ತಿಲ್ಲ ಅದು. ಆದ್ರೆ ಆ ತೋಡಿನ ಮೇಲೆ ಮಾಡಿದ್ರೆ ಎಲ್ಲ ಮನೆಗಳಿಗೆ ಅಲ್ಲಿ ಸಂಪರ್ಕವನ್ನು ಕಲ್ಪಿಸಲಿಕ್ಕೆ ಆಗುದಿಲ್ಲ. ಅಲ್ಲಿ ಆ ತರದಲ್ಲಿ ಅಲ್ಲಿ ಮನೆಗಳ ವ್ಯವಸ್ಥೆಗಳು ಇದೆ, ಅದು ಬಂದು ನೋಡಿದ್ರೆ ಮಾತ್ರ ಗೊತ್ತಾಗ್ತದೆ. ಆದ್ರಿಂದ ದಯವಿಟ್ಟು ಈ ಒಂದು ರಸ್ತೆಯ ವಿಷಯಕ್ಕೆ ನಮ್ಗೆ ನೀವು ಸಪೋರ್ಟ್ ಮಾಡ್ಬೇಕು ಅಂತ ನಾವು ಕೂಡ ಕೇಳಿಕೊಳ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ಹೋಗಿ ದಯಮಾಡಿ ಯಾರು ಜಗಳ ಮಾಡಬೇಡಿ. ಇದು ದೇವರ ಜಾಗ. ಇದು ನಾವು ಜಗಳ ಮಾಡಲಿಕ್ಕೆ ಮತ್ತು ನಿಮ್ಮನ್ನು ವಿರೋಧ ಕಟ್ಟಲಿಕ್ಕೆ ನಾವು ಈ ಸಭೆಯನ್ನು ಕರೆದದಲ್ಲ. ದಯಮಾಡಿ ನೀವು ಹೇಳಿದ್ದು ನಾವು ಸಂಯಮದಿಂದ ನಾವು ಕೇಳಿದ್ದೇವೆ. ದಯಮಾಡಿ ತಾವು ನಾನು ನಾರಾಯಣ ಪ್ರಕಾಶ್ ಮುಂದೆ ಬಹುಶಃ ಒಂದು 3 ಹೊತ್ತಿಗೂ ತಾನು ದುಡಿದೆ, ಬೆಳಿಗ್ಗಿನ ಸಂಜೆವರೆಗೆ ದುಡಿದೆ 3 ಹೊತ್ತಿಗೆ ಊಟ ಮಾಡುವಂತ ಒಂದು ವ್ಯವಸ್ಥೆಯಲ್ಲಿ ದಿನೇಶ್ ಜೈನರು ಇಲ್ಲಿ ಹೋರಾಟವನ್ನು ಮಾಡಿದ್ದಕ್ಕೆ ಬಹುಶಃ ಎಲ್ಲರೂ ಮೆಚ್ಚುಗೆ ಕೊಡಬೇಕು. ಬರೀ ನಾನು ಒಂದು ಕೋಟ್ಯಾಧಿಪತಿಯಾಗಿ ನನಗೆ ಮಾತ್ರ ಅಲ್ಲ ಸಾಲ ಹಾಕೋದು. ಬಹುಶಃ ಅವರಿಗೆ ನಾನು ಸನ್ಮಾನ ಮಾಡಿದರೆ ಮಾಲಿಂಗೇಶ್ವರಿಗೆ ಪೂಜೆ ಮಾಡಿದ ನನಗೆ ನನ್ನ ಪರಸಲೋಪನೆ. ಇನ್ನೊಂದು ಬಹುಶಃ ನಮ್ಮ ಈ ಸಮಿತಿಯವರು, ನಾನು ಇವರ ಗ್ರೂಪಲ್ಲಿ ತುಂಬ ನೋಡ್ತಾ ಇದ್ದೇನೆ,
ಬಹುಶಃ ಅತ್ಯಂತ ಒಳ್ಳೆಯ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಬೆಳಿಗ್ಗೆ ಸಾಯಂಕಾಲವರೆಗೊಬ್ಬ ಏನೊಬ್ಬ ಅಧ್ಯಕ್ಷ ಮಾಡಬೇಕು ಅಷ್ಟು ಜವಾಬ್ದಾರಿಯುತವಾದ ಕೆಲಸವನ್ನು ನೀವೆಲ್ಲ ಮಾಡಿದ್ದೀರಿ. ನಿಮಗೆ ಧನ್ಯವಾದಗಳು. ಒಳ್ಳೆ ಹೆಜ್ಜೆ ಇಟ್ಟಿದ್ದೀರಿ. ಬಹುಶಃ ನಿಮಗೆ ಮಾಲಿಂಗೇಶ್ವರ ನಿಮಗೆ ಸದಾ ಅನುಗ್ರಹ ಮಾಡಿದರು. ಬಹುಶಃ ನ್ಯಾಯವಾದ ದಾರಿಯಲ್ಲಿ ನೀವು ಹೋಗ್ತಾ ಇದ್ದೀರಿ. ಆದ ಕಾರಣ ಇಷ್ಟು ಜನ ನಿಮಗೆ ನಿಮ್ಮ ಹಿಂದೆ ಇದ್ದಾರೆ. ಎಲ್ಲರೂ, ಎಲ್ಲ ಪಕ್ಷದವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಬಹುಶಃ ಮುಂದೆ ನೀವು ಇದು ಒಳ್ಳೆ ಕೆಲಸ ಮಾಡಿ, ನಿಮಗೆ ದೇವರು ಒಳ್ಳೆಯದು ಮಾಡಲಿ. ಮಾಲಿಂಗೇಶ್ವರ ಇಂಚು ಜಾಗಗಳು ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.